ವೆಲ್ಕಮ್ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ಏನು ನಾನು ಕಳೆದ ವೀಡಿಯೋಸ್ಗಳಲ್ಲಿ IAS ಪ್ರಿಲಿಮ್ಸ್ ಕ್ವಶನ್ಸ್ಗಳನ್ನು ಕನ್ನಡದಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೆ, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 42 ಪ್ರಶ್ನೆಗಳನ್ನು ನಾನು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವತ್ತು 43ರಿಂದ ಸ್ಟಾರ್ಟ್ ಮಾಡೋದು ಹೋಗೋಣ. ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋದು ತುಂಬ ಯೂಸ್ಫುಲ್ ಕಂಟೆಂಟ್ಗಳನ್ನು ಹೇಳೋದು ನನಗೆ ತುಂಬ ನನ್ನ ಚಾನಲಲ್ಲಿ ನಾನು ಮಾಡ್ತಾ ಇರೋವಂಥ ಒಂದು ವರ್ಕ್ ಅದು. ಖಂಡಿತ ಎಲ್ಲ ಎಕ್ಸಾಮ್ಗಳಿಗೆ ಏನು ನಾವು ಜನರಲ್ ನಾಲೆಡ್ಜ್ ಪೇಪರ್ ಅಂತ ಹೇಳ್ತೀವಿ, ಆ ಪೇಪರಲ್ಲಿ ಬರುವಂತಹ ಪ್ರಶ್ನೆಗಳ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ ಈ ರೀತಿಯಾಗಿ ಎಲ್ಲ ದೊಡ್ಡ ದೊಡ್ಡ ಪರೀಕ್ಷೆಗಳ ಅಥವಾ ಯಾವುದೇ ಪರೀಕ್ಷೆಗಳ ಪೇಪರನ್ನು ಇನ್ ಡೀಟೇಲ್ ಅನಾಲಿಸಿಸ್ ಮಾಡಿದರೆ ಖಂಡಿತ ನಿಮ್ಮ ಎಕ್ಸಾಮಿಗೆ ಏನು ಓದಬೇಕು, ಹಾಗೆ ಎಕ್ಸಾಮ್ಲಿರುವಂತಹ ವಿಷಯಗಳು ಯಾವ ರೀತಿ ಫೋಕಸ್ ಮಾಡ್ತಾರೆ ಅನ್ನೋದು ಕಾನ್ಸೆಪ್ಟ್ಗಳು ಅರ್ಥ ಆಗುತ್ತೆ. ಹಾಗಾಗಿ IAS ಪ್ರಿಲಿಮ್ಸಲ್ಲೂ ಸಹ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ನಿಮಗೆ ಈ ಒಂದು ವೀಡಿಯೋಸ್ ನೋಡೋದ್ರಿಂದ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದರೆ IAS ಪ್ರಿಲಿಮ್ಸಲ್ಲೂ ಸಹ ಕೇಳಿರುವಂಥ ಪ್ರಶ್ನೆಗಳು ಸಹ ಮುಂದೆ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಕಡಿಮೆ ಮಟ್ಟದಲ್ಲಿ ಸಹ ಕೇಳ್ಬೋದು, ಅಥವಾ ಆ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಬೇರೆ ಬೇರೆ ರೀತಿ ವಿಷಯಗಳು ಸಹ ನಿಮಗೆ ಗ್ರಹಿಸ್ತಾ ಹೋಗ್ಬೋದು. ಹಾಗಾಗಿ ಈ ಥರ ನಾನು ಕನ್ನಡದಲ್ಲಿ ಹೇಳೋದ್ರಿಂದ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಒಂದು ವಾಸ್ಟ್ ನಾಲೆಡ್ಜ್ ಸಿಗಲಿ ಅನ್ನೋದಕ್ಕೋಸ್ಕರ ಈ ರೀತಿ ವೀಡಿಯೋಸ್ಗಳನ್ನ ನಾನು ಮಾಡ್ತಾ ಇದ್ದೀನಿ. ಓಕೆ, ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪೆಕ್ಟ್ಸ್ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಈಗ 43ನೇ ಪ್ರಶ್ನೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮೊದಲು ಇಂಗ್ಲೀಷ್ ನೋಡೋಣ. ಇನ್ ದ ಕಾಂಟೆಕ್ಸ್ಟ್ ಆಫ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬ್ಯಾಟ್ರೀಸ್ ಕನ್ಸಿಡರ್ ದ ಫಾಲೋವಿಂಗ್ ಎಲಿಮೆಂಟ್ಸ್ ಅಂತೇಳಿ ಯಾವ ಎಲಿಮೆಂಟ್ಸ್ ಕೊಟ್ಟಿದ್ದಾನೆ? ಕೋಬಾಲ್ಟು, ಗ್ರಾಫೈಟ್, ಲಿಥಿಯಂ, ನಿಕ್ಕಲ್. ಹೌ ಮೆನಿ ಆಫ್ ದ ಅಬವ್ ಯೂಶುವಲ್ ಮೇಕಪ್ ಬ್ಯಾಟ್ರಿ ಕ್ಯಾಥೋಡ್ಸ್ ಅಂತ ಕೇಳಿದ್ದಾನೆ. ಓಕೆ, 43ನೇ ಪ್ರಶ್ನೆ ಎ ಸೀರೀಸ್ ಕ್ವಶನ್ ಇದು. ಅಂದರೆ ಕೊಟ್ಟಿರುವಂತಹ ಎಲಿಮೆಂಟ್ಸ್ಗಳಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟ್ರಿಗಳ ಸಂದರ್ಭದಲ್ಲಿ ನಾವು ಕೊಟ್ಟಿರುವಂತಹ ಮೂಲ ವಸ್ತುಗಳಲ್ಲಿ ಎಷ್ಟು ಮೂಲ ವಸ್ತುಗಳು ಸಾಮಾನ್ಯವಾಗಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳಲ್ಲಿ ಬಳಸುವ ಬ್ಯಾಟ್ರಿಗಳ ಕ್ಯಾಥೋಡ್ಗಳಾಗಿ ಅಂದರೆ ಧನಾತ್ಮಕ ಎಲೆಕ್ಟ್ರೋಡ್ಗಳಾಗಿ ಬಳಸ್ತಾರೆ ಅಂತ ಕೇಳಿದೆ. ಅಂದರೆ ಕ್ಯಾಥೋಡ್ ಆ್ಯನೋಡ್ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು ನಿಮಗೆ. ಬ್ಯಾಟ್ರಿಗಳಲ್ಲಿ ಕ್ಯಾಥೋಡ್ ಮತ್ತು ಆ್ಯನೋಡ್ ಅಂತ 2 ಪಾರ್ಟ್ಸ್ ಇರುತ್ತೆ. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಬಗ್ಗೆ ಅಟ್ ಪ್ರೆಸೆಂಟಲ್ಲಿ ಇವತ್ತಿನ ಒಂದು ಸಿಚುವೇಷನ್ಗೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬ್ಯಾಟ್ರಿಗಳು ತುಂಬ ಒಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾ ಇದ್ದಾವೆ. ಹಾಗೆಯೇ ಇವತ್ತಿನ ದಿನ ಹೊಸ ಕಾನ್ಸೆಪ್ಟೇ ಅದು ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳು, ಅದರ ಬ್ಯಾಟ್ರಿಗಳು, ಅದರ ಬ್ಯಾಟ್ರಿ ಬಳಸಿದ ಎಲಿಮೆಂಟ್ಸ್ಗಳು, ಅವುಗಳ ರಾ ಮೆಟೀರಿಯಲ್ಸ್ಗಳು, ಅದರ ಒಂದು ಗಣಿಗಾರಿಕೆ ಎಲ್ಲಿ ಏನು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ತಿಳ್ಕೊಂಡಿರಬೇಕಾಗುತ್ತೆ. ಒಂದು ಹೊಸ ಕಾನ್ಸೆಪ್ಟ್ ಇದು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅನ್ನೋದು. ಸೊ ಕೊಟ್ಟರೆ ಆನ್ಸರಲ್ಲಿ 1, 3, 4 ಅಂದರೆ ಕೋಬಾಲ್ಟು, ಲಿಥಿಯಮ್, ನಿಕ್ಕಲ್ ಇವು 3 ಇದಾವಲ್ಲ. ಕೋಬಾಲ್ಟು, ಲಿಥಿಯಮ್, ನಿಕ್ಕಲ್ ಇವು 3 ಕ್ಯಾಥೋಡು. ಇದು ಮಾತ್ರ ಆ್ಯನೋಡ್ ಆಗಿ ಬಳಸುವಂಥ ಎಲಿಮೆಂಟ್. ಓಕೆ, ಇನ್ ಡೀಟೇಲ್ ನೋಡ್ತಾ ಹೋಗೋಣ. ಕೋಬಾಲ್ಟ್, ಲಿಥಿಯಮ್, ನಿಕ್ಕಲ್ ಎಕ್ಸ್ಪ್ಲೇನ್ ಮಾಡೋದಾದರೆ ಈ ಲಿಥಿಯಮ್ ಅಯಾನ್ ಬ್ಯಾಟ್ರಿಗಳು ಅಂದರೆ ಸಾಮಾನ್ಯವಾಗಿ ಎಲೆಕ್ಟ್ರಿಕಲ್ ವೆಹಿಕಲ್ಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಒಂದು ಬ್ಯಾಟ್ರಿಗಳು. ಈ ಲಿಥಿಯಮ್ ಅಯಾನ್ ಬ್ಯಾಟ್ರಿಗಳಿದಾವಲ್ಲ, ಎಲೆಕ್ಟ್ರಿಕಲ್ ವೆಹಿಕಲ್ಗಳಲ್ಲಿ ಸಾಮಾನ್ಯವಾಗಿ ಬಳಸಲಾಗುವ ಬ್ಯಾಟ್ರಿಗಳು. ಈ ಬ್ಯಾಟ್ರಿಗಳಲ್ಲಿ ಕ್ಯಾಥೋಡ್ ಮತ್ತು ಎಲೆಕ್ಟ್ರೋಡ್ ಅಂದರೆ ಧನಾತ್ಮಕ ಎಲೆಕ್ಟ್ರೋಡ್ ಅಂತ ಕರಿತೀವಿ, ಮತ್ತು ಆ್ಯನೋಡ್ ಋಣಾತ್ಮಕ ಎಲೆಕ್ಟ್ರೋಡ್ ಎಂಬ 2 ಪ್ರಮುಖ ಎಲೆಕ್ಟ್ರೋಡ್ಗಳು ಇರ್ತವೆ. ಓಕೆ, ಲಿಥಿಯಮ್ ಅಯಾನ್ ಬ್ಯಾಟ್ರಿಗಳಲ್ಲಿ. ಸೊ ಅದ್ರ ಫಸ್ಟ್ ಎಲಿಮೆಂಟ್ ನೋಡೋಣ. ಇದು ಒಂದು ಕೋಬಾಲ್ಟ್ ಇದೆಯಲ್ಲ, ಇದೊಂದು ಕ್ಯಾಥೋಡ್ನ ಒಂದು ಪ್ರಮುಖ ಭಾಗ ಅಂತ ಹೇಳ್ಬೋದು. ಹಾಗೂ ಲಿಥಿಯಮ್ ಅಯಾನ್ ಬ್ಯಾಟ್ರಿಗಳ ಕ್ಯಾಥೋಡ್ ಆಗಿ ಬಳಸುವ ಒಂದು ಪ್ರಮುಖ ಮೂಲ ವಸ್ತು ಅಂತ ಹೇಳ್ಬೋದು. ಎಕ್ಸಾಂಪಲ್ ನೋಡೋದಾದರೆ ಇದರಲ್ಲಿ ಲಿಥಿಯಂ ಕೋಬಾಲ್ಟ್ ಆಕ್ಸೈಡ್ LCO, ಲಿಥಿಯಂ ನಿಕ್ಕಲ್ ಮ್ಯಾಂಗ್ನೀಸ್ ಕೋಬಾಲ್ಟ್ ಆಕ್ಸೈಡ್, ಲಿಥಿಯಂ ನಿಕ್ಕಲ್ ಕೋಬಾಲ್ಟ್ ಅಲ್ಯೂಮಿನಿಯಂ ಆಕ್ಸೈಡ್ ಈ ಕ್ಯಾಥೋಡ್ಗಳಲ್ಲಿ ಬಳಸುವ ಎಲ್ಲ ಕ್ಯಾಥೋಡ್ಗಳು ಕೋಬಾಲ್ಟನ್ನು ಬಳಸಲಾಗುತ್ತೆ. ಹಾಗಾಗಿ ಕೋಬಾಲ್ಟ್ ಇದೆಯಲ್ಲ, ಕ್ಯಾಥೋಡ್ ರಚನೆಯನ್ನು ಸ್ಥಿರಗೊಳಿಸಲು ಮತ್ತು ಬ್ಯಾಟ್ರಿ ಕಾರ್ಯಕ್ಷಮತೆ ಸುಧಾರಿಸಲು ಸಹ ಖಂಡಿತ ಸಹಾಯ ಮಾಡುತ್ತೆ. ಸೊ ಕೋಬಾಲ್ಟ್ ಕ್ಯಾಥೋಡ್ ರೋಲನ್ನು ಪ್ಲೇ ಮಾಡುತ್ತೆ ಎಲಿಮೆಂಟ್. ನೆಕ್ಸ್ಟ್ ಗ್ರಾಫೈಟ್ ಕೊಟ್ಟಿದ್ದಾರೆ ಎಲಿಮೆಂಟ್. ಸೊ ಗ್ರಾಫೈಟ್ ಯಾವುದೇ ಕಾರಣಕ್ಕೂ ಕ್ಯಾಥೋಡ್ ಅಲ್ಲ, ಸಾಮಾನ್ಯವಾಗಿ ಆ್ಯನೋಡ್ನ ಭಾಗ. ಗ್ರಾಫೈಟ್ ಬಹುತೇಕ ಎಲ್ಲ ವಾಣಿಜ್ಯ ಲಿಥಿಯಂ ಅಯಾನ್ ಬ್ಯಾಟ್ರಿಗಳೆಲ್ಲ ಆ್ಯನೋಡ್ ಅಂದರೆ ಋಣಾತ್ಮಕ ಎಲೆಕ್ಟ್ರೋಡ್ ಮೂಲ ವಸ್ತುಗಳನ್ನು ಬಳಸ್ತಾರೆ ಗ್ರಾಫೈಟನ್ನು. ಇದೇನು ಮಾಡುತ್ತೆ? ಲಿಥಿಯಂ ಅಯಾನುಗಳನ್ನು ಚಾರ್ಜ್ ಮಾಡುವಾಗ ಸಂಗ್ರಹಿಸಲು ಮತ್ತು ಡಿಸ್ಚಾರ್ಜ್ ಮಾಡುವಾಗ ಬಿಡುಗಡೆ ಮಾಡಲು ಒಂದು ಅನುವು ಮಾಡಿಕೊಡುವಂಥ ಕೆಲಸವನ್ನು ಮಾಡುತ್ತೆ. ಇನ್ನು ಲಿಥಿಯಂ ಇದು ಕ್ಯಾಥೋಡ್ನ ಭಾಗ. ಓಕೆ, ಹೇಳಿದಾಗೆ ಲಿಥಿಯಂ ಅಯಾನುಗಳು ಇದಾವಲ್ಲ, ಬ್ಯಾಟ್ರಿ ಚಾರ್ಜ್ ಮತ್ತು ಡಿಸ್ಚಾರ್ಜ್ ಸಮಯದಲ್ಲಿ ಆ್ಯನೋಡ್ ಮತ್ತು ಕ್ಯಾಥೋಡ್ ನಡುವೆ ಚಲಿಸುವ ಮುಖ್ಯ ಅಯಾನುಗಳಾಗಿ ಕೆಲಸ ಮಾಡ್ತವೆ. ಓಕೆ, ಲಿಥಿಯಂ ಕ್ಯಾಥೋಡ್ನ ಸಕ್ರಿಯ ಮೂಲ ವಸ್ತು, ಅದರ ಜೊತೆಗೆ ಅದರ ಒಂದು ಅವಿಭಾಜ್ಯ ಅಂಗ ಅಂತಲೇ ಹೇಳೋದು. ಲಿಥಿಯಂ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬ್ಯಾಟ್ರೀಸ್. ಓಕೆ, ಲಿಥಿಯಂ ಅಯಾನ್ ಫಾಸ್ಫೇಟು, NMC, NCA ಇವೆಲ್ಲ ಲಿಥಿಯಮನ್ನು ತಮ್ಮ ಘಟಕಗಳಾಗಿ ಹೊಂದಿರುತ್ತವೆ. ಓಕೆ, ನೆಕ್ಸ್ಟ್ ನಿಕ್ಕಲ್, ಇದು ಸಹ ಕ್ಯಾಥೋಡ್ನ ಭಾಗ. ನಿಕ್ಕಲ್ ಕೂಡ ಲಿಥಿಯಂ ಅಯಾನ್ ಬ್ಯಾಟ್ರಿಗಳ ಕ್ಯಾಥೋಡ್ಗಳಲ್ಲಿ ವಿಶೇಷವಾಗಿ NMC ಮತ್ತು NCA ಅಂತ ಹೆಚ್ಚು ಶಕ್ತಿ ಸಾಂದ್ರತೆ ಒಂದು ಪ್ರಮುಖ ಮೂಲ ವಸ್ತುವಾಗಿ ಬಳಸ್ತಾರೆ. NMC NCA ನಾನು ಮಧ್ಯೆ ಹೇಳಿದ್ನಲ್ಲ, ಇದೆ ನೋಡಿ. NMC ಅಂದರೆ ಲಿಥಿಯಂ ನಿಕ್ಕಲ್ ಮ್ಯಾಂಗ್ನೀಸ್ ಕೋಬಾಲ್ಟ್ ಆಕ್ಸೈಡ್ ಅಂತೇಳಿ, NCA ಅಂದರೆ ಲಿಥಿಯಂ ನಿಕ್ಕಲ್ ಕೋಬಾಲ್ಟ್ ಅಲ್ಯೂಮಿನಿಯಂ ಆಕ್ಸೈಡ್ ಅಂತೇಳಿ. ಓಕೆ, NMC ಮತ್ತು NCA ಅಂತ ಹೆಚ್ಚಿನ ಶಕ್ತಿ ಸಾಂದ್ರತೆ ಒಂದು ಪ್ರಮುಖ ಮೂಲ ವಸ್ತು. ಸೊ ನಿಕ್ಕಲ್ ಅಂಶ ಹೆಚ್ಚಾದಷ್ಟು ಏನಾಗುತ್ತೆ? ಬ್ಯಾಟ್ರಿಯ ಒಂದು ಶಕ್ತಿ ಸಾಂದ್ರತೆ ಏನಾಗುತ್ತೆ? ಹೆಚ್ಚಾಗುತ್ತೆ. ಹಾಗಾಗಿ ಕೊಟ್ಟಿರುವಂಥ ಎಲಿಮೆಂಟ್ಸ್ಗಳಲ್ಲಿ ಕೋಬಾಲ್ಟ್, ಲಿಥಿಯಂ ಆ್ಯಂಡ್ ನಿಕ್ಕಲ್, ದೀಸ್ ಆರ್ ದ 3 ಎಲಿಮೆಂಟ್ಸ್
ಹ್ಯಾವ್ ಯೂಸ್ ಅದು ಸಾಮಾನ್ಯವಾಗಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬ್ಯಾಟ್ರಿಗಳಲ್ಲಿ ಕ್ಯಾಥೋಡ್ ಆಗಿ ಬಳಸ್ತೀವಿ. ಆದರೆ ಯಾವುದೇ ಕಾರಣ ಗ್ರಾಫೈಟ್ ಇದನ್ನು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಲ್ಲಿ ಬ್ಯಾಟ್ರಿಗಳ ಆ್ಯನೋಡ್ ಆಗಿ ಬಳಸ್ತೀವಿ, ಅದನ್ನು ಕ್ಯಾಥೋಡ್ ಆಗಿ ಬಳಸಲ್ಲ. ಸೊ ಕ್ವಶನ್ ಆನ್ಸರ್ ನೋಡಿದ್ರೆ, ಇನ್ ದ ಕಾಂಟೆಕ್ಸ್ಟ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬ್ಯಾಟ್ರೀಸ್ ಕನ್ಸಿಡರ್ ದ ಫಾಲೋವಿಂಗ್ ಎಲಿಮೆಂಟ್ಸ್: ಕೋಬಾಲ್ಟ್, ಗ್ರಾಫೈಟ್, lithium, nickel. How many of the above usually make up battery cathodes? Means the cobalt, lithium, nickel, these three elements have used as make up the battery cathodes. ಯೂಶಲಿ ಮೇಕಪ್ ಬ್ಯಾಟ್ರಿ ಕ್ಯಾಥೋಡ್, ಬಟ್ ಗ್ರಾಫೈಟ್ನ ಆ್ಯನೋಡ್ ಆಗಿ ಬಳಸ್ತೀವಿ. ಓಕೆ, ಈ ಕ್ವಶನ್ ಬಗ್ಗೆ ಏನೋ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡೋದನ್ನ ಎಲ್ಲ ಕಾರಣಕ್ಕೂ ಮರಿಬೇಡಿ. ನೆಕ್ಸ್ಟ್ ಕ್ವಶನ್. ಸೊ 40ನೇ ಕ್ವಶನ್. ಕನ್ಸಿಡರ್ ದ ಫಾಲೋವಿಂಗ್ ಸಬ್ ಸಿಗರೇಟ್ ಬಡ್ಸ್ ಕೊಟ್ಟಿದ್ದಾನೆ, ಐ ಗ್ಲಾಸಸ್ ಲೆನ್ಸ್ ಕೊಟ್ಟಿದ್ದಾನೆ, ಕಾರ್ ಟೈರ್ಸ್ ಕೊಟ್ಟಿದ್ದಾನೆ. 3 ಥಿಂಗ್ಸ್ ಕೊಟ್ಟಿದ್ದಾನೆ. ಅಂದರೆ ಈ 3 ಥಿಂಗ್ಸಲ್ಲಿ ಹೌ ಮೆನಿ ಆಫ್ ದಮ್ ಕಂಟೈನ್ ಪ್ಲಾಸ್ಟಿಕ್? ನೀಡಿರುವಂಥ ವಸ್ತುಗಳಲ್ಲಿ ಎಷ್ಟು ಪ್ಲಾಸ್ಟಿಕ್ಕನ್ನು ಒಳಗೊಂಡಿದೆ ಅಂತ ನೋಡಿದ್ರೆ, ಸೊ ಆನ್ಸರ್ ಏನಂದರೆ 3 ವಸ್ತುಗಳಲ್ಲಿ ಪ್ಲಾಸ್ಟಿಕ್ ಅಂಶ ಇದೆ. ಸಿಗರೇಟ್ ಬಡ್ಸಲ್ಲಿದೆ, ಐ ಗ್ಲಾಸ್ ಲೆನ್ಸಸ್ ಇದೆ, ಕಾರ್ ಟೈರ್ಸಲ್ಲಿದೆ. ಸಿಗರೇಟ್ ತುಂಡುಗಳು, ಕನ್ನಡಕ ಮಸ್ತುಗಳು, ಕಾರ್ ಟೈರ್ಗಳು ಇವೆಲ್ಲ ಪ್ಲಾಸ್ಟಿಕ್ಕನ್ನು ಒಳಗೊಂಡಿವೆ. ನೋಡ್ತಾ ಹೋಗೋಣ. ಸಿಗರೇಟ್ ತುಂಡುಗಳು, ಸಿಗರೇಟ್ ಬಡ್ಸ್ ಅಂದರೆ ಗೊತ್ತಿದೆ, ಸಿಗರೇಟ್ ಏನು ಫಿಲ್ಟರ್ ಇರುತ್ತಲ್ಲ ಅದು ಸಿಗರೇಟ್ ಬಡ್ಸ್ ಅಂತ ಕರೀತಾರೆ. ಸೊ ಅದರಲ್ಲಿ ಪ್ಲಾಸ್ಟಿಕ್ ಇದೆ. ಯಾಕಂದರೆ ಸಿಗರೇಟ್ ತುಂಡುಗಳು ವಿಶೇಷವಾಗಿ ಅದರ ಫಿಲ್ಟರ್ಗಳಲ್ಲಿ ಈ ಸೆಲ್ಯುಲಸ್ ಅಸಿಟೇಟ್ ಎಂಬ ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿದೆ. ಅದು ಸೆಲ್ಯುಲಸ್ ಅಸಿಟೇಟ್ ಎಂಬ ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿದೆ. ಇದು ಪ್ಲಾಸ್ಟಿಕ್ನ ಒಂದು ವಿಧ. ಸೊ ಪರಿಸರದಲ್ಲಿ ದೀರ್ಘಕಾಲವರೆಗೆ ಕೊಳೆಯಲು ಉಳಿಯುತ್ತೆ, ಜೊತೆಗೆ ಸಮುದ್ರ ಭೂಮಾಯನಕ್ಕೆ ದೊಡ್ಡ ಕಾರಣ ಆಗಿದೆ. ಅನೇಕ ಜನ ತಿಳ್ಕೊಂತಾರೆ ಫಿಲ್ಟರ್ನ ಹತ್ತಿಯಿಂದ ಮಾಡಲ್ಪಟ್ಟೆ ಅಂತಕ್ಕಂಥದ್ದು ಅಥವಾ ತಪ್ಪದು, ಯಾಕಂದರೆ ಅದು ಪ್ಲಾಸ್ಟಿಕ್ ಫೈಬರ್ಗಳಿಂದ ಕೂಡಿದೆ. ಓಕೆ, ನೆಕ್ಸ್ಟ್ ಕನ್ನಡಕದ ಮೊಸರು, ಐ ಗ್ಲಾಸ್ ಲೆನ್ಸಸ್ ಸಹ ಪ್ಲಾಸ್ಟಿಕ್ ಇದೆ. ಸೊ ಇತ್ತೀಚೆಗೆ ಒಂದು ಆಧುನಿಕ ಕನ್ನಡಕದ ಮೊಸರುಗಳು ಹೆಚ್ಚಾಗಿ ಪ್ಲಾಸ್ಟಿಕ್ ಪಾಲಿಮರ್ಗಳಿಂದ ಅವನ್ನು ಮಾಡ್ತಾರೆ. CR39 ಪಾಲಿಕಾರ್ಬನೇಟ್ ಮತ್ತು ಡ್ರೈವ್ಯಾಕ್ಸ್ ಅಂತಹ ಮೊಸರುಗಳನ್ನು ತಯಾರಿಸಲು ಬಳಸ್ತಾರೆ. ಸೊ ಇವೆಲ್ಲ ಪ್ಲಾಸ್ಟಿಕ್ನ ವಿವಿಧ ರೂಪಗಳು ಅಂತಲೇ ಹೇಳ್ಬೋದು. ಸೊ ಗಾಜಿನ ಮೊಸರುಗಳು ಇದ್ದರೂ ಸಹ ತೂಕ, ಬಾಳಿಕೆ ಮತ್ತು ಸುರಕ್ಷತೆ ಕಾರಣಗಳಿಂದ ಪ್ಲಾಸ್ಟಿಕ್ ಮೊಸರುಗಳು ಹೆಚ್ಚು ಪ್ರಚಲಿತದಲ್ಲಿ ಇವೆ. ಇನ್ನು ಕಾರ್ ಟೈರ್ಗಳು ಸಹ ಅಲ್ಲಿ ಪ್ಲಾಸ್ಟಿಕ್ ಇದೆ. ಪ್ಲಾಸ್ಟಿಕ್ ಕಾರ್ ಟೈರ್ಗಳಲ್ಲಿ ಇದೆ. ಯಾಕೆಂದರೆ ಕಾರ್ ಟೈರ್ಗಳು ರಬ್ಬರ್, ನೈಸರ್ಗಿಕ ಮತ್ತು ಸಂಶ್ಲೇಷಿತ ರಬ್ಬರ್ ಇರುತ್ತೆ. ಇಂಗಾಲದ ಕಪ್ಪು, ಕಾರ್ಬನ್ ಬ್ಲ್ಯಾಕ್, ಲೋಹದ ತಂತಿ, ಸ್ಟೀಲ್ ಕಾರ್ಡ್ಸ್ ಮತ್ತು ಬಟ್ಟೆ ನಾರುಗಳು, ಫ್ಯಾಬ್ರಿಕ್ ಟೈಲ್ಸ್ ಸಂಕೀರ್ಣ ಮಿಶ್ರಣ ಅಂತ ಹೇಳ್ಬೋದು. ಟೈರ್ಗಳೇನು ಬಳಸ್ತಾರೆ ಸಂಶ್ಲೇಷಿತ ರಬ್ಬರ್ಗಳು, ಸಿಂಥೆಟಿಕ್ ರಬ್ಬರ್ಸ್ ವಾಸ್ತವವಾಗಿ ಪ್ಲಾಸ್ಟಿಕ್ಗಳಿಂದ ಕೂಡಿದೆ. ಇವು ಪೆಟ್ರೋಲ್ನಿಂದ ಪಡೆಯಲಾದ ಪಾಲಿಮರ್ ಅಂತಲೇ ಹೇಳ್ಬೋದು. ಸೊ ಸ್ಟೈರಿನ್, ಬ್ಯೂಟಡಿನ್ ರಬ್ಬರ್ SBR, ಪಾಲಿಬ್ಯೂಟಡಿನ್ ರಬ್ಬರ್ BR ಮುಂತಾದ ಟೈರ್ಗಳಲ್ಲಿ ಬಳಸುವ ಪ್ರಮುಖ ಸಂಶ್ಲೇಷಿತ ರಬ್ಬರ್ಗಳು ಇವುಗಳಲ್ಲಿ ಪ್ಲಾಸ್ಟಿಕ್ ಇದೆ. ಆದ್ದರಿಂದ ಕೊಟ್ಟಿರುವಂಥ 3 ಎಲಿಮೆಂಟ್ಸ್ಗಳಲ್ಲಿ ಪ್ಲಾಸ್ಟಿಕ್ ತಮ್ಮ ಸಂಯೋಜನೆ ಒಳಗೊಂಡಿದೆ. ಸೊ ಕನ್ಸಿಡರ್ ದ ಫಾಲೋಯಿಂಗ್: ಸಿಗರೇಟ್ ಬಡ್ಸ್, ಐ ಗ್ಲಾಸ್ ಲೆನ್ಸಸ್, ಕಾರ್ ಟೈರ್ಸ್. ಹೌ ಮೆನಿ ಆಫ್ ದ ಕಂಟೈನ್ ಪ್ಲಾಸ್ಟಿಕ್? ಆಲ್ ಆಫ್ ದಿ ತ್ರೀಸ್ ಆರ್ ಆಲ್ಸೋ ಕಂಟೈನ್ ದ ಪ್ಲಾಸ್ಟಿಕ್ ಕಂಟೈನ್ಸ್. ಓಕೆ, ಅಂದರೆ ಪ್ಲಾಸ್ಟಿಕ್ ಯಾವ್ಯಾವ ವಸ್ತುಗಳಲ್ಲಿದೆ? ಸ್ವಲ್ಪ ಏನಂದರೆ ಇದು ಸ್ವಲ್ಪ ಕನ್ಫ್ಯೂಸ್ ಕ್ವಶನ್. ಪ್ಲಾಸ್ಟಿಕ್ ಇದೆಯಾ ಇಲ್ಲ ಅಂತ ಕನ್ಫ್ಯೂಸ್ ಆಗುತ್ತೆ. ಸಿಗರೇಟ್ ಬಡ್ಸಲ್ಲಿ ಇದೆಯಾ? ನಾವು ಸಿಗರೇಟ್ ಸೇರ್ತಿರ್ತೀವಲ್ಲ, ಸಿಗರೇಟ್ ಸೇರ್ತಾರಲ್ವ ಎಷ್ಟೋ ಜನ. ಸೊ ಅದರಲ್ಲಿ ಸೇರಲ್ಲ, ಸಿಗರೇಟ್ ಸೇರ್ತಿರ್ತಾರಲ್ವ. ಸೊ ಅದರಲ್ಲಿ ಪ್ಲಾಸ್ಟಿಕ್ ಕಂಟೆಂಟ್ ಇದೆ ಅನ್ನೋ ಕನ್ಫ್ಯೂಷನ್ ಕೆಲವು ಇರುತ್ತೆ. ಸೊ ಗೊತ್ತಿರಲ್ಲ ಕೆಲವರು, ನಾನು ಹತ್ತಿ ಅಂದ್ಕೊತಾರೆ, ಬಟ್ ಇಸ್ ಪ್ಲಾಸ್ಟಿಕ್ಕು. ಬೆಳೆಸುವಂಥ ಮೊಸರುಗಳು ಸಹ ಪ್ಲಾಸ್ಟಿಕ್ಕಿಂದ ಇರ್ತವೆ. ಕಾಟ ಸ್ವಲ್ಪ ಒಂಥರ ಡೀಪ್ ಕ್ವಶನ್ ಅಂತಲೇ ಹೇಳ್ಬೋದು. ಸ್ವಲ್ಪ ಕಾಮನ್ ಸೆನ್ಸ್ ಬೇಸ್ಡ್ ಕ್ವಶನ್. ಪ್ಲಾಸ್ಟಿಕ್ ಯಾವ ಅಂಶಗಳಲ್ಲಿ ಇದೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಕೆಲವು ಯಾವ ವಿಷಯಗಳಲ್ಲಿ ಯಾವ್ಯಾವ ವಸ್ತುಗಳು ಪ್ಲಾಸ್ಟಿಕ್ ಇದೆ ಅಂತ ನಾವು ಇದುವರೆಗೆ ಸಹ ಗೊತ್ತಿಲ್ಲ. ಬಟ್ ಇಲ್ಲಿ ಕೊಟ್ಟಿರೋ 3 ವಸ್ತುಗಳೆಲ್ಲ ಸಹ ಪ್ಲಾಸ್ಟಿಕ್ ಇದೆ. ಓಕೆ, ಪ್ಲಾಸ್ಟಿಕ್ ಇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ವರ್ಲ್ಡ್. ಓಕೆ, ನೆಕ್ಸ್ಟ್ ನೀಡಿರುವಂತಹ ಆಯಿತಾ ಮತ್ತೆ. ಓಕೆ, 45 ಕ್ವಶನ್. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸಬ್ಸ್ಟೆನ್ಸ್ ಕೊಟ್ಟಿದ್ದಾನೆ: ಎಥನಾಲ್, ನೈಟ್ರೋಗ್ಲಿಸರಿನ್, ಯೂರಿಯಾ. ಸೊ ಈ ಮೂರುಗಳ ಪ್ರೊಡಕ್ಷನ್ ಮಾಡೋಕ್ಕೆ ಕೋಲ್ ಗ್ಯಾಸಿಫಿಕೇಷನ್ ಟೆಕ್ನಾಲಜಿ ಕ್ಯಾನ್ ಬಿ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಹೌ ಮೆನಿ ಆಫ್ ದೆಮ್ ಅಂತ ಕೇಳಿದ್ದಾನೆ. ಎಥನಾಲ್ ಪ್ರೊಡಕ್ಷನ್ ಮಾಡಲಿಕ್ಕೆ, ನೈಟ್ರೋಗ್ಲಿಸರಿನ್ ಪ್ರೊಡಕ್ಷನ್ ಮಾಡೋಕ್ಕೆ, ಯೂರಿಯಾ ಪ್ರೊಡಕ್ಷನ್ ಮಾಡೋಕ್ಕೆ, ಈ 3 ಪ್ರೊಡಕ್ಷನ್ ಮಾಡಲಿಕ್ಕೆ ಕೋಲ್ ಗ್ಯಾಸಿಫಿಕೇಷನ್ ಟೆಕ್ನಾಲಜಿಯನ್ನು ಬಳಸ್ತಾರೆ. ಈ ಮೂರಲ್ಲಿ ಯಾವ್ಯಾವುದರಲ್ಲಿ ಈ ಕೋಲ್ ಗ್ಯಾಸಿಫಿಕೇಷನ್ ಟೆಕ್ನಾಲಜಿ ಕ್ಯಾನ್ ಬಿ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಹೌ ಮೆನಿ ಆಫ್ ದೆಮ್ ಅಂತ ಕೇಳಿದ್ದಾನೆ. ಸೊ ನೋಡೋದಾದರೆ ಇದೆ ಕೋಲ್ ಗ್ಯಾಸಿಫಿಕೇಷನ್ ಟೆಕ್ನಾಲಜಿ ಒಂದು ಗ್ರಾಫ್ ಇದೆ, ಒಂದು ಇಮೇಜ್. ಓಕೆ, ಇದರಲ್ಲಿ ಕನ್ನಡದಲ್ಲಿ ಇಂಗಾಲದ ಅನಿಲೀಕರಣ ತಂತ್ರಜ್ಞಾನ ಅಥವಾ ಕೋಲ್ ಗ್ಯಾಸಿಫಿಕೇಷನ್ ಟೆಕ್ನಾಲಜಿ ಅಂತ ಕರಿತೇವೆ. ಈ ತಂತ್ರಜ್ಞಾನವು ಏನು ಮಾಡುತ್ತೆ, ಈ ಕಲ್ಲಿದ್ದಲನ್ನು ಏನು ಮಾಡುತ್ತೆ, ಒಂದು ಸಂಶ್ಲೇಷಿತ ಅನಿಲವಾಗಿ ಸಿಂಗ್ಯಾಸ್ ಆಗಿ ಪರಿವರ್ತಿಸೋ ಒಂದು ಪ್ರಕ್ರಿಯೆ ಅಂತ ಹೇಳೋದು. ದ ಕೋಲ್ ಗ್ಯಾಸಿಫಿಕೇಷನ್ ಟೆಕ್ನಾಲಜಿ ನಥಿಂಗ್ ಬಟ್ ದ ಸಿಂಗ್ಯಾಸ್ ಆಗಿ ಕನ್ವರ್ಟ್ ಮಾಡೋ ಕಲ್ಲಿದ್ದಲನ್ನು ಸಂಶ್ಲೇಷಿತ ಅನಿಲವನ್ನಾಗಿ ಪರಿವರ್ತಿಸೋ ಒಂದು ಪ್ರಕ್ರಿಯೆಯನ್ನು ನಾವು ಕೋಲ್ ಗ್ಯಾಸಿಫಿಕೇಷನ್ ಟೆಕ್ನಾಲಜಿ ಅಂತ ಕರಿತೀವಿ. ಈ ಥರ ಕಲ್ಲಿದ್ದಲನ್ನು ಸಂಶ್ಲೇಷಿತ ಅನಿಲ ಮಾಡಿದ್ರೆ ಅದರ ಮುಖ್ಯವಾದರಲ್ಲಿ ಇಂಗಾಲ ಮಾನಾಕ್ಸೈಡ್ ಇರುತ್ತೆ, ಹೈಡ್ರೋಜನ್ ಇರುತ್ತೆ, ಇಂಗಾಲ ಡೈಆಕ್ಸೈಡ್ ಇರುತ್ತೆ ಮತ್ತು ಮೀಥೇನ್ ಇರುತ್ತೆ. ಸೊ ಇವುಗಳ ಮಿಶ್ರಣವೇ ಸಿಂಗ್ಯಾಸ್. ಓಕೆ, ಕಲ್ಲಿದ್ದಲು ಸಂಶ್ಲೇಷಿತ ಅನಿಲ ಅಂತ ಕರಿತೀವಿ, ಸಿಂಗ್ಯಾಸ್ ಅಂತ ಕರಿತೀವಿ. ಈ ಸಿಂಗ್ಯಾಸನ್ನು ವಿವಿಧ ರಾಸಾಯನಿಕಗಳು, ಇಂಧನಗಳು ಮತ್ತು ರಸಗೊಬ್ಬರ ಉತ್ಪಾದನೆ ಕಚ್ಚಾ ವಸ್ತುವಾಗಿ ಬಳಸ್ತಾರೆ. ನೋಡಿ, ಈ ಸಿಂಗ್ಯಾಸ್ ಇದೆ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕೆಮಿಕಲ್ಸ್ ಪ್ರೊಡಕ್ಷನ್ನಲ್ಲಿ, ಇಂಧನಗಳ ತಯಾರಿಕೆಯಲ್ಲಿ, ರಸಗೊಬ್ಬರ ಉತ್ಪಾದನೆಯಲ್ಲಿ ಕಚ್ಚಾ ವಸ್ತುವಾಗಿ ಬಳಸ್ತಾರೆ. ಸೊ ನೀಡಿರುವ ವಸ್ತುಗಳಲ್ಲಿ ಕಲ್ಲಿದ್ದಲ ಅನಿಲೀಕರಣ ತಂತ್ರಜ್ಞಾನವನ್ನು ಅಥವಾ ಕೋಲ್ ಗ್ಯಾಸಿಫಿಕೇಷನ್ ಟೆಕ್ನಾಲಜಿಯನ್ನು ಎಥನಾಲ್ ಪ್ರೊಡಕ್ಷನಲ್ಲಿ, ಯೂರಿಯಾ ಪ್ರೊಡಕ್ಷನಲ್ಲಿ ಮಾತ್ರ ಬಳಸ್ಬೋದು. ಯಾವುದೇ ಕಾರಣಕ್ಕೂ ನೈಟ್ರೋಗ್ಲಿಸರಿನ್ ಪ್ರೊಡಕ್ಷನಲ್ಲಿ ಬಳಸಲ್ಲ. ಕೊಟ್ಟರೆ ಆನ್ಸರಲ್ಲಿ 2 ಮಾತ್ರ. ವಿವರಣೆ ನೋಡೋಣ. ಫಸ್ಟ್ ಎಥನಾಲ್ ನೋಡೋಣ. ನೋಡಿ, ಈ ಕಲ್ಲಿದ್ದಲು ಅನಿಲೀಕರಣ ತಂತ್ರಜ್ಞಾನ ಕೋಲ್ ಗ್ಯಾಸಿಫಿಕೇಷನ್ ಟೆಕ್ನಾಲಜಿ ಇದೆಯಲ್ಲ, ಎಥನಾಲ್ ಉತ್ಪಾದನೆಯಲ್ಲಿ ಬಳಸ್ತಾರೆ. ಯಾಕೆಂದರೆ ಈ ಕಲ್ಲಿದ್ದಲನ್ನು ಅನಿಲೀಕರಣಗೊಳಿಸುವ ಮೂಲಕ ಏನು ಮಾಡ್ತಾರೆ, ಆಸಿಡ್ ಸಿಂಗ್ಯಾಸನ್ನು ಉತ್ಪಾದಿಸ್ತಾರೆ. ಈ ಸಿಂಗ್ಯಾಸನ್ನು ನಂತರ ಈ ವೇಗವರ್ಧಕ ಪ್ರಕ್ರಿಯೆಗಳ ಮೂಲಕ ಅಂದರೆ ಕ್ಯಾಟಲಿಟಿಕ್ ಪ್ರೊಸೆಸ್ ಮುಖಾಂತರ ಅಥವಾ ಸೂಕ್ಷ್ಮಜೀವಿ ಹುದುಗುವಿಕೆ ಮೂಲಕ ಅಂದರೆ ಮೈಕ್ರೋವೇವ್ ಫರ್ಮೆಂಟೇಷನ್ ಪ್ರಕ್ರಿಯೆ ಮೂಲಕ ಎಥನಾಲ್ ಆಗಿ ಅದನ್ನು ಪರಿವರ್ತಿಸ್ತಾರೆ. ಸೊ ಇಲ್ಲಿ ಎಥನಾಲ್ ಪ್ರೊಡಕ್ಷನ್
ಕೋಲ್ ಗ್ಯಾಸಿಫಿಕೇಷನ್ ಟೆಕ್ನಾಲಜಿಯನ್ನು ಬಳಸಿ ಎಥನಾಲ್ ಪ್ರೊಡಕ್ಷನ್ ಮಾಡ್ತಾರೆ. ಸೊ ಕೃಷಿ ಜೈವಿಕ ಇಂಧನ ಮೂಲಗಳು ಸೀಮಿತವಾಗಿರೋ ದೇಶಗಳು, ಎಸ್ಪೆಷಲಿ ಅಲ್ಲಿ ಯಾವುದೇ ರೀತಿಯ ಕೃಷಿ ಜೈವಿಕ ಇಂಧನ ಮೂಲಗಳು ಇರೋದಿಲ್ಲ ಅಂಥ ದೇಶಗಳಲ್ಲಿ ಈ ಕಲ್ಲಿದ್ದಲು ಬಳಸ್ಕೊಂಡು ಎಥನಾಲ್ ಉತ್ಪಾದನೆ ಒಂದು ಪರ್ಯಾಯ ವಿಧಾನ ಬಳಸ್ತಾರೆ. ಕಲ್ಲಿದ್ದಲನ್ನು ಸಂಶ್ಲೇಷಿತ ಅನಿಲವಾಗಿ ಸಿಂಗ್ಯಾಸ್ ಕನ್ವರ್ಟ್ ಮಾಡಿ ಎಥನಾಲ್ ಉತ್ಪಾದನೆ ಪರ್ಯಾಯ ಬಳಸ್ತಾರೆ. ಸ್ವಲ್ಪ ಡೀಪ್ ಕ್ವಶನ್ನು. ಓಕೆ, ನೈಟ್ರೋಗ್ಲಿಸರಿನ್ ಇಲ್ಲ ಅಂತ ಹೇಳಿದ್ದೀನಿ. ಸೊ ನೈಟ್ರೋಗ್ಲಿಸರಿನ್ನಲ್ಲಿ ಕಲ್ಲಿದ್ದಲು ಅನಿಲೀಕರಣ ತಂತ್ರಜ್ಞಾನವನ್ನು ನೈಟ್ರೋಗ್ಲಿಸರಿನ್ ಉತ್ಪಾದನೆಯಲ್ಲಿ ನೇರವಾಗಿ ಬಳಸಲ್ಲ, ಡೈರೆಕ್ಟಾಗಿ ಬಳಸಲ್ಲ. ಸೊ ನೈಟ್ರೋಗ್ಲಿಸರಿನ್ ಇದೆಯಲ್ಲ, ಇದನ್ನು ಗ್ಲಿಸರಾಲ್ ಮತ್ತು ನೈಟ್ರಿಕ್ ಆಮ್ಲದೊಂದಿಗೆ ನೈಟ್ರೀಕರಣ ಮಾಡುವ ಮೂಲಕ ಉತ್ಪಾದಿಸ್ತಾರೆ. ಓಕೆ, ಈ ಗ್ಲಿಸರಾಲ್ ಸಾಮಾನ್ಯವಾಗಿ ಸಾಬೂನು ತಯಾರಿಕೆ ಅಥವಾ ಬಯೋಡೀಸೆಲ್ ಉತ್ಪನ್ನಗಳ ಉಪ ಉತ್ಪನ್ನ ಅಂತ ಗೊತ್ತಿದೆ ನಮಗೆ. ಈ ನೈಟ್ರಿಕ್ ಆಮ್ಲವನ್ನು ಅಮೋನಿಯಾದಿಂದ ಅಥವಾ ಅಮೋನಿಯಾವನ್ನು ಹೈಡ್ರೋಜನ್ನಿಂದ ತಯಾರಿಸಲಾಗುತ್ತೆ ಮತ್ತು ಆ ಹೈಡ್ರೋಜನ್ನು ಸಿಂಗ್ಯಾಸಿಂದ ಬರ್ಬೋದು ಅಲ್ವಾ. ಸೊ ನೈಟ್ರಿಕ್ ಆಮ್ಲವನ್ನು ಅಮೋನಿಯಾದಿಂದ ತಯಾರಿಸಬಹುದಾದರೂ ನೈಟ್ರೋಗ್ಲಿಸರಿನ್ ಉತ್ಪಾದನಾ ಪ್ರಕ್ರಿಯೆ ಕಲ್ಲಿದ್ದಲಿನ ಅನಿಲೀಕರಣಕ್ಕೆ ನೇರವಾಗಿ ಸಂಬಂಧಿಸಿದೆ. ಸೊ ಕೋಲ್ ಗ್ಯಾಸಿಫಿಕೇಷನ್ ಟೆಕ್ನಾಲಜಿ ಇದಕ್ಕೆ ಡೈರೆಕ್ಟಾಗಿ ರಿಲೇಟೆಡ್ ಆಗಿರೋದು. ಸೊ ಹಾಗಾಗಿ ನೈಟ್ರೋಗ್ಲಿಸರಿನ್ ಪ್ರೊಡಕ್ಷನಲ್ಲಿ ಈ ಟೆಕ್ನಾಲಜಿಯನ್ನು ಬಳಸಲ್ಲ. ನೆಕ್ಸ್ಟ್ ಯೂರಿಯಾ. ಸೊ ಖಂಡಿತ ಈ ಕಲ್ಲಿದ್ದಲು ಅನಿಲೀಕರಣ ತಂತ್ರಜ್ಞಾನ ಅಥವಾ ಕೋಲ್ ಗ್ಯಾಸಿಫಿಕೇಷನ್ ಟೆಕ್ನಾಲಜಿನ ಯೂರಿಯಾ ಉತ್ಪಾದನೆ ಬಳಸ್ತಾರೆ. ಸೊ ಯೂರಿಯಾ ನಿಮಗೆ ಗೊತ್ತಿದೆ, ಪ್ರಮುಖ ಕೃಷಿ ಗೊಬ್ಬರ, ರಸಗೊಬ್ಬರ. ಇದರ ಒಂದು ಉತ್ಪಾದನೆ ಅಮೋನಿಯಾ ಮತ್ತು ಇಂಗಾಲ ಡೈಆಕ್ಸೈಡ್ ಅಗತ್ಯವಿದೆ. ಇದರ ಒಂದು ಉತ್ಪಾದನೆ ಮುಖ್ಯವಾಗಿ ಅಮೋನಿಯಾ ಬೇಕು, ಜೊತೆಗೆ ಇಂಗಾಲ ಡೈಆಕ್ಸೈಡ್ ಬೇಕು. ಸೊ ಕಲ್ಲಿದ್ದಲು ಅನಿಲೀಕರಣವು ಸಿಂಗ್ಯಾಸನ್ನು ಉತ್ಪಾದಿಸುತ್ತದೆ, ಗೊತ್ತೇ ಇದೆ. ಇದು ಹೈಡ್ರೋಜನ್ ಮತ್ತು ಇಂಗಾಲ ಡೈಆಕ್ಸೈಡನ್ನು ಹೊಂದಿರುತ್ತೆ ಅಲ್ವಾ. ಸೊ ಸಿಂಗ್ಯಾಸಿಂದ ಪಡೆದಂಥ ಹೈಡ್ರೋಜನನ್ನು ಹ್ಯಾಬರ್ ಪ್ರಕ್ರಿಯೆ ಮೂಲಕ ಹ್ಯಾಬರ್ ಬಾಷ್ ಪ್ರಕ್ರಿಯೆ ಅಂತ ಕರಿತೀವಿ. ಅದರ ಮೂಲಕ ಅಮೋನಿಯಾವನ್ನು ಉತ್ಪಾದಿಸಿ ಬಳಸ್ತಾರೆ. ಸೊ ಅನಿಲೀಕರಣ ಪ್ರಕ್ರಿಯೆಯಿಂದ ಪಡೆಯಲಾದ ಅಥವಾ ಇಂಗಾಲ ಡೈಆಕ್ಸೈಡನ್ನು ಅಮೋನಿಯಾದೊಂದಿಗೆ ಪ್ರತಿಕ್ರಿಯಿಸಿ ಯೂರಿಯಾವನ್ನು ಉತ್ಪಾದಿಸ್ತಾರೆ. ಓಕೆ, ಈಗ ಭಾರತದಲ್ಲಿ ತಾಲ್ಚಾ ಫರ್ಟೈಸರ್ಸ್ ಅಂತ ಇದೆಯಲ್ಲ, ಸೊ ಅವರು ಈ ಟೆಕ್ನಾಲಜಿ ಬಳಸ್ಕೊಂಡು ಈ ಕೋಲ್ ಗ್ಯಾಸಿಫಿಕೇಷನ್ ಟೆಕ್ನಾಲಜಿ ಬಳಸ್ಕೊಂಡು ಯೂರಿಯಾನ ಉತ್ಪಾದನೆ ಮಾಡ್ತಾ ಇದ್ದಾರೆ. ಓಕೆ, ಅಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಏನೇನು ಆಗ್ತಿದೆ ಅನ್ನೋದು ಈ ಒಂದು ಕ್ವಶನ್ನು. ಸೊ ಯೂರಿಯಾ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅಗ್ರಿಕಲ್ಚರ್ ಅಲ್ವಾ. ನೆಕ್ಸ್ಟ್ ತೀರ್ಮಾನ ನೋಡಿದ್ರೆ ಎಥನಾಲ್ ಮತ್ತು ಯೂರಿಯಾ ಎರಡು ವಸ್ತುಗಳನ್ನು ಉತ್ಪಾದನೆ ಕಲ್ಲಿದ್ದಲು ಅನಿಲೀಕರಣ ತಂತ್ರಜ್ಞಾನ ಕೋಲ್ ಗ್ಯಾಸಿಫಿಕೇಷನ್ ಟೆಕ್ನಾಲಜಿಯನ್ನು ಬಳಸ್ತಾರೆ. ಸೊ ಕ್ವಶನ್ ಇದೆ ನೋಡಿ, ಕನ್ಸಿಡರ್ ಫಾಲೋಯಿಂಗ್ ಸಬ್ಸ್ಟೆನ್ಸ್ ethanol, nitroglycerin, urea, coal gasification technology can be used in the production of how many of them? Only two, that is ethanol and that is urea. 1 and 3 nitroglycerin technology, nitroglycerin ಡೈರೆಕ್ಟ್ ಆಗಿ ಈ ಟೆಕ್ನಾಲಜಿಯನ್ನು ಬಳಸಲ್ಲ. ಓಕೆ, ಈ ಕ್ವಶನ್ ಬಗ್ಗೆ ಏನೋ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ನೆಕ್ಸ್ಟ್ 46 ಕ್ವಶನ್. What is the common characteristics of the chemical substance generally known as Cl20, HMX, LLM105, which are sometimes talked about in media? ಈ ಕೆಮಿಕಲ್ ಸಬ್ಸ್ಟೆನ್ಸ್ ಬಗ್ಗೆ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ. ಇವು ಏನು ಅಂತ ಕೇಳಿದರೆ, ಇವು ದೀಸ್ ಆರ್ ಆಲ್ಟರ್ನೇಟಿವ್ ಆಫ್ ಹೈಡ್ರೋಫ್ಲೋರೋಕಾರ್ಬನ್ ರೆಫ್ರಿಜರೆಂಟ್ಸ್, ದೀಸ್ ಆರ್ ಎಕ್ಸ್ಪ್ಲೋಸಿವ್ ಇನ್ ಮಿಲಿಟರಿ ವೆಪನ್ಸ್, ದೀಸ್ ಆರ್ ಹೈ ಎನರ್ಜಿ ಫ್ಯೂಯಲ್ಸ್ ಫಾರ್ ಕ್ರೂಸ್ ಮಿಷನ್ಸ್, ದೀಸ್ ಆರ್ ಫ್ಯೂಯಲ್ಸ್ ಫಾರ್ ರಾಕೆಟ್ ಪ್ರೊಪಲ್ಯೂಷನ್ ಅಂತ ಕೇಳಿದರೆ. ಸೊ ಆನ್ಸರ್ ಇದಕ್ಕೆ ದೀಸ್ ಆರ್ ಎಕ್ಸ್ಪ್ಲೋಸಿವ್ ಮಿಲಿಟರಿ ವೆಪನ್ಸ್ ಅಂತೇಳಿ. ಸೊ ಮಾಧ್ಯಮಗಳಲ್ಲಿ ಕೆಲವೊಮ್ಮೆ ಚರ್ಚಿಸಲಾಗುವ Cl20, HMXC ಮತ್ತು LL105 ರಾಸಾಯನಿಕ ಪದಾರ್ಥಗಳು ಸಾಮಾನ್ಯವಾಗಿ ಗುಣಲಕ್ಷಣ ಏನಪ್ಪ ಅಂದರೆ ಇವು ಮಿಲಿಟರಿ ಶಸ್ತ್ರಾಸ್ತ್ರಗಳನ್ನು ಬಳಸೋ ಸ್ಫೋಟಕಗಳು, ಎಕ್ಸ್ಪ್ಲೋಸಿವ್ ಅಂತ ಕರೀತಾರೆ. ಆನ್ಸರ್ 2. ಓಕೆ, ದೀಸ್ ಆರ್ ಎಕ್ಸ್ಪ್ಲೋಸಿವ್ ಇನ್ ಮಿಲಿಟರಿ ವೆಪನ್ಸ್. ಎಕ್ಸ್ಪ್ಲೇನ್ ನೋಡಿದ್ರೆ Cl20, HMX ಮತ್ತು LLM105 ಇವು ಮೂರು ಹೆಚ್ಚು ಶಕ್ತಿಶಾಲಿ ಮತ್ತು ಸಂಕೀರ್ಣ ರಾಸಾಯನಿಕ ಸಂಯೋಜನೆ ಹೊಂದಿರುವ ಒಂದು ಸ್ಫೋಟಕಗಳು. ಸೊ ತುಂಬ ಡೀಟೇಲ್ ಆಗಿ ಹೇಳೋದು ಬೇಡ. HMX ಹೈ ಮೆಲ್ಟಿಂಗ್ ಪಾಯಿಂಟ್ ಎಕ್ಸ್ಪ್ಲೋಸಿವ್ ಅಥವಾ ಆಕ್ಟೋಜನ್ ಅಂತ ಕರಿತೀವಿ. ಇದು ಹೆಚ್ಚು ಶಕ್ತಿಶಾಲಿ ನೈಟ್ರಮಿನ್ ಸ್ಫೋಟಕ. ಇದನ್ನು ಹೆಚ್ಚಾಗಿ ಮಿಲಿಟರಿ ಅನ್ವಯಗಳಲ್ಲಿ ಬಳಸ್ತಾರೆ. ಉದಾಹರಣೆಗೆ ಸಿಡಿತಲೆಗಳಲ್ಲಿ, ಪ್ಲಾಸ್ಟಿಕ್ ಸ್ಫೋಟಕಗಳಲ್ಲಿ ಮತ್ತು ಘನ ರಾಕೆಟ್ ಪ್ರೊಪಲೆಂಟ್ಗಳಲ್ಲಿ ಶಕ್ತಿವರ್ಧಕವಾಗಿ ಈ HMX ಅನ್ನು ಹೈ ಮೆಲ್ಟಿಂಗ್ ಪಾಯಿಂಟ್ ಎಕ್ಸ್ಪ್ಲೋಸಿವ್ ಅಥವಾ ಆಕ್ಟೋಜನ್. Cl20 ಅದು HNIW ಅಂತ ಕರೀತಾರೆ. ತುಂಬ ಲಾಂಗ್ ಇದೆ ಇದು ಎಕ್ಸ್ ಪ್ರೊನೌನ್ಸಿಯೇಷನ್ ಸ್ವಲ್ಪ ಕಷ್ಟ. ಇದು ತಿಳಿದಿರೋ ಒಂದು ಅಣುರಹಿತ ನಾನ್ ನ್ಯೂಕ್ಲಿಯರ್ ಸ್ಫೋಟಕಗಳ ಅತ್ಯಂತ ಶಕ್ತಿಶಾಲಿ ಇದು ಒಂದು ಸಹ. ಇದು ನಮ್ಗೆ ತಿಳಿದಿರೋ ಪ್ರಕಾರ ಈ ನಾನ್ ನ್ಯೂಕ್ಲಿಯರ್ ಸ್ಫೋಟಕ. ಸೊ ಸ್ಫೋಟಕಗಳಲ್ಲಿ ಅತ್ಯಂತ ಶಕ್ತಿಶಾಲಿ Cl20. ಇದನ್ನು ಹೊಸ ತಲೆಮಾರಿನ ಶಸ್ತ್ರಾಸ್ತ್ರಗಳಾಗಿ ಸಂಶೋಧಿಸ್ತಾರೆ ಮತ್ತು ಅತ್ಯಂತ ಹೆಚ್ಚು ಶಕ್ತಿಶಾಲಿ ಸ್ಫೋಟಕವನ್ನು ಸ್ಫೋಟಕಗಳನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಮಿಲಿಟರಿ ಸ್ಫೋಟಕಗಳಲ್ಲಿ ಶಕ್ತಿಯನ್ನು ಹೆಚ್ಚಿಸಲು ಇದನ್ನು ಬಳಸ್ತಾರೆ. ಇನ್ನು LLM105 26 ಡಯಾಮಿನೋ 35 ಡೈನೈಟ್ರೋಪ್ರೈಸನ್ 1 ಆಕ್ಸೈಡ್ ಅಂತೇಳಿ. ಇದನ್ನು ನಾವು ನೋಡೋದಾದರೆ ತುಲನಾತ್ಮಕ ನೋಡೋದಾದರೆ ಇದು ಹೊಸ ಮತ್ತು ಕಡಿಮೆ ಸೂಕ್ಷ್ಮ ಸ್ಫೋಟಕ, ಇನ್ಸೆಂಟಿವ್ ಸ್ಫೋಟಕ ಅಂತ ಕರೆಯೋದು. ಇದು ಪ್ರಮುಖವಾಗಿ ಸುರಕ್ಷತೆ ಹೆಚ್ಚು ಒತ್ತು ನೀಡುವ ಮಿಲಿಟರಿ ಅನ್ವಯಗಳಿಗಾಗಿ ಅದನ್ನು ಅಭಿವೃದ್ಧಿಪಡಿಸ್ತಾರೆ. ಇದು ಆಕಸ್ಮಿಕ ಸ್ಫೋಟದ ಅಪಾಯವನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಆದರೆ ಇದು ಇನ್ನೂ ಉತ್ತಮ ಕಾರ್ಯಕ್ಷಮತೆಯನ್ನು ನೀಡುತ್ತೆ. LLM105. ಓಕೆ, ಇವೆಲ್ಲ ದೀಸ್ ಆರ್ ಆಲ್ ಎಕ್ಸ್ಪ್ಲೋಸಿವ್ ಮಿಲಿಟರಿ ವೆಪನ್ಸ್. ವಾಟ್ ಈಸ್ ದ ಕಾಮನ್ characteristics of the chemical substance generally known as Cl20, HMX, LLM105, which are sometimes talked about in media? These are all explosive in military weapons. B answer. Okay, the answer B. Okay, next 47 question. IAS 25. Okay, IAS 25 ಬಿಡಿಸ್ತಿದ್ದೀನಿ. A series paper. ಸೊ 42 ವರೆಗೆ ಬರ್ತಿದೆ. ಈ ವಿಡಿಯೋದಲ್ಲಿ 43 ಬರ್ತಿದ್ದೀನಿ. 43 ಆಯಿತು, 44 ಆಯಿತು, 45 ಆಯಿತು, 46 ಆಯಿತು, ನಾವು 47.
Consider the following statements. It is expected that Mazorana, one chip will be enable quantum computing. Mazorana, one chip has been introduced by Amazon Web Service. Deep learning is a subset machine learning ಅಂತ. ವಿಚ್ ಸ್ಟೇಟ್ಮೆಂಟ್ ಆಫ್ ದ ಆರ್ ಕರೆಕ್ಟ್ ಅಂತ ಕೇಳಿದರೆ, ಅಂದರೆ ಇದು ಚಿಪ್ಪು ಮಜೋರಾನ. ಸೊ ಇಲ್ಲಿ ಸರಿಯಾದ ಸ್ಟೇಟ್ಮೆಂಟ್ 1 and 3 ಅಂತೇಳಿ. ಸೊ ಮಜೋರಾನ ಒಂದು ಚಿಪ್ ಕ್ವಾಂಟಮ್ ಕಂಪ್ಯೂಟಿಂಗನ್ನು ಸಕ್ರಿಯಗೊಳಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಈ ಸ್ಟೇಟ್ಮೆಂಟ್ ಸರಿ. ಮಜೋರಾನ ಒನ್ ಚಿಪ್ ಕ್ವಾಂಟಮ್ ಕಂಪ್ಯೂಟಿಂಗನ್ನು ಅದು ಸಕ್ರಿಯಗೊಳಿಸುವ ಕೆಲಸವನ್ನು ಮಾಡುತ್ತೆ. ಸೊ ಹಾಗಾಗಿ ನಿರೀಕ್ಷಿಸಲಾಗಿದೆ. ಈ ಸ್ಟೇಟ್ಮೆಂಟ್ ಸರಿ. ಈ ಮಜೋರಾನ ಎಂಬುದು ಒಂದು ಕ್ವಾಂಟಮ್ ಜಸ್ಟಿಮೆಂಟ್ ಸಾಫ್ಟ್ವೇರ್ ಕ್ವಶನ್, ಸಾಫ್ಟ್ವೇರ್ ಇನ್ ಡೀಟೇಲ್ ಡೀಪ್ ಸಾಫ್ಟ್ವೇರ್ ಕ್ವಶನ್, ಸಾಫ್ಟ್ವೇರ್ ಫೀಲ್ಡ್ ಕ್ವಶನ್. ಮಜೋರಾನ ಎಂಬುದು ಕ್ವಾಂಟಮ್ ಕಂಪ್ಯೂಟಿಂಗ್ನಲ್ಲಿ ಮಜೋರಾನ ಫೆರ್ಮಿಯಾನ್ಗಳು ಅಥವಾ ಮಜೋರಾನ ಶೂನ್ಯ ಮೋಡ್ಗಳ ಎಂಬ ವಿಲಕ್ಷಣ ಕಣಗಳನ್ನು ಇಲ್ಲಿ ಉಲ್ಲೇಖಿಸಲಾಗುತ್ತೆ. ಈ ಕಣಗಳು ಏನು ಮಾಡ್ತವೆ, ತಮ್ಮದೇ ಆದ ಪ್ರತಿಕಣಗಳಾಗಿವೆ ಅಥವಾ ದೋಷ ಸಹಿಷ್ಣು ಕ್ವಾಂಟಮ್ ಕ್ಯೂಬಿಟ್ಗಳನ್ನು, ಫಾಲ್ಟ್ ಟಾಲರೆಂಟ್ ಕ್ವಾಂಟಮ್ ಕ್ಯೂಬಿಟ್ಸ್ ನಿಮಿಷ ಸೈದ್ಧಾಂತಿಕವಾಗಿ ಸೂಕ್ತವಾದ ವಸ್ತುಗಳಾಗಿವೆ. ಸೊ ಮೈಕ್ರೋಸಾಫ್ಟ್ ಇದೆಯಲ್ಲ, ಅಂಥ ಕಂಪನಿಗಳು ಈ ಮಜೋರಾನ ಫೆರ್ಮಿಯಾನ್ಗಳನ್ನು ಆಧರಿಸಿದ ಒಂದು ಕ್ವಾಂಟಮ್ ಚಿಪ್ಗಳನ್ನು ಅಭಿವೃದ್ಧಿಪಡಿಸಲು ವ್ಯಾಪಕವಾಗಿ ಸಂಶೋಧನೆ ನಡೆಸ್ತಾ ಇದೆ. ಈ ತಂತ್ರಜ್ಞಾನವು ಕ್ವಾಂಟಮ್ ಕಂಪ್ಯೂಟಿಂಗನ್ನು ಹೆಚ್ಚು ವಿಶ್ವಾಸಾರ್ಹ ಮತ್ತು ದೋಷಮುಕ್ತವಾಗಿಸಲು ಸಾಧ್ಯವಾಗುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಹಾಗಾಗಿ ಮಜೋರಾನ ಅದರ ಚಿಪ್ ಕ್ವಾಂಟಮ್ ಕಂಪ್ಯೂಟಿಂಗನ್ನು ಸಕ್ರಿಯಗೊಳಿಸುತ್ತದೆ ಎಂಬ ನಿರೀಕ್ಷೆ ವೈಜ್ಞಾನಿಕವಾಗಿ ಸರಿಯಾಗಿದೆ. ಹಾಗೆ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರೈಟ್. ಸೆಕೆಂಡ್ ಸ್ಟೇಟ್ಮೆಂಟ್, ಮಜೋರಾನ ಒನ್ ಚಿಪ್ ಇನ್ ಅಮೆಜಾನ್ ವೆಬ್ ಸರ್ವಿಸ್ ಪರಿಚಯಿಸಿದಲ್ಲ, ತಪ್ಪು. ಮಜೋರಾನ ಫೆರ್ಮಿಯಾನ ಆಧರಿಸಿದ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ಗಳ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಪ್ರಮುಖವಾಗಿ ತೊಡಗಿಸಿಕೊಂಡಿರೋ ಕಂಪನಿ ಮೈಕ್ರೋಸಾಫ್ಟ್, ಅಮೆಜಾನ್ ವೆಬ್ ಸರ್ವಿಸ್ ಅಲ್ಲ. ಸೊ ಅಮೆಜಾನ್ ವೆಬ್ ತನ್ನದೇ ಆದ ಕ್ವಾಂಟಮ್ ಕಂಪ್ಯೂಟಿಂಗ್ ಸೇವೆಗಳನ್ನು ಅಮೆಜಾನ್ ಬ್ರಾಕೆಟನ್ನು ಒದಗಿಸ್ತಾ ಇದೆ. ಆದರೆ ಅವರು ನೇರವಾಗಿ ಮಜೋರಾನ ಆಧಾರಿತ ಕ್ವಾಂಟಮ್ ಚಿಪ್ಪನ್ನು ಪರಿಚಯಿಸಿಲ್ಲ. ಸೊ ಡೀಪ್ ಲರ್ನಿಂಗ್ ಯಂತ್ರ ಕಲಿಕೆಯ ಒಂದು ಉಪವಿಭಾಗ, ಥರ್ಡ್ ಸ್ಟೇಟ್ಮೆಂಟು. ಸೊ ಈ ಸ್ಟೇಟ್ಮೆಂಟು ಸರಿ. ಹೌದು, ಒಂದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕ್ಷೇತ್ರದ ಒಂದು ಮೂಲಭೂತ ಕಲ್ಪನೆ ಈ ಡೀಪ್ ಲರ್ನಿಂಗು. ಸೊ ಯಂತ್ರ ಕಲಿಕೆ ಅಥವಾ ಮಿಷಿನ್ ಲರ್ನಿಂಗ್ ML ಇದು ಕೃತಕ ಬುದ್ಧಿಮತ್ತೆಯ ಒಂದು ಶಾಖೆ. ಜೊತೆ ಕಂಪ್ಯೂಟರ್ಗಳು ಡೇಟಾದಿಂದ ಕಲಿಯೋದು ಅನುವು ಮಾಡಿಕೊಡುತ್ತೆ. ಅವುಗಳು ಸ್ಪಷ್ಟವಾಗಿ ಪ್ರೋಗ್ರಾಮ್ ಮಾಡದೆ ಡೇಟಾ ಆಧಾರದ ಮೇಲೆ ಮಾದರಿಗಳನ್ನು ಗುರುತಿಸಲು ಅಥವಾ ಭವಿಷ್ಯವಾಣಿ ಮಾಡಲು ಸಾಧ್ಯವಾಗುತ್ತೆ. ಡೀಪ್ ಲರ್ನಿಂಗ್ ಇದೆಯಲ್ಲ, ಇದು ಒಂದು ಯಂತ್ರ ಕಲಿಕೆ ಒಂದು ಉಪವಿಭಾಗ. ಡೀಪ್ ಲರ್ನಿಂಗ್ ಬಹುಪದರಗಳ ಡೀಪ್ ನ್ಯೂರಲ್ ನೆಟ್ವರ್ಕ್ಸ್ ಹೊಂದಿರೋ ಕೃತಕ ನ್ಯೂರಲ್ ನೆಟ್ವರ್ಕ್ಗಳನ್ನು ಬಳಸಿಕೊಂಡು ದೊಡ್ಡ ಪ್ರಮಾಣದ ಡೇಟಾದಿಂದ ಕಲಿಯುತ್ತೆ. ಸೊ ಇದು ಚಿತ್ರ ಗುರುತಿಸುತ್ತೆ, ಜೊತೆಗೆ ನೈಸರ್ಗಿಕ ಭಾಷಾ ಸಂಸ್ಕರಣೆ ಇತ್ಯಾದಿಗಳು ವಿಶೇಷವಾಗಿ ಪರಿಣಾಮಕಾರಿ ಇದೆ. ಆದ್ದರಿಂದ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳು 1 ಮತ್ತು 3 ಸರಿಯಾಗಿದೆ. ಸ್ಟೇಟ್ಮೆಂಟ್ ರಾಂಗ್, 2 ತಪ್ಪಾಗಿದೆ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದಟ್ Mozorana one chip will be enable quantum computing. This statement is right. Mozorana one chip has been introduced by Amazon Web Service, Lala, a Microsoft. So statement wrong. Next, deep learning is a subset of machine learning. Yes, these statements are 1 and 3. So answer is 1 and 3. So B is right answer. Okay, next 48 question. With reference to monoclonal antibodies often mentioned in news, consider the following statements. So monoclonal antibodies nothing but proteins ಬಗ್ಗೆ question. They are man-made proteins. They stimulate immunological functions due to their ability to bind specific antigens. They are used in treating viral infection like that of Nipah virus. Which of the following statement given correct? ಕೊಟ್ಟಿರೋ 3 ಸ್ಟೇಟ್ಮೆಂಟ್ ಯಾವ ಸ್ಟೇಟ್ಮೆಂಟ್ ಸರಿ ಅಂತ. ಮೊನೋಕ್ಲೋನಲ್ ಪ್ರತಿಕಾಯಗಳು ಅಥವಾ ಮೊನೋಕ್ಲೋನಲ್ ಆಂಟಿಬಾಡೀಸ್ ಕೊಟ್ಟರೋ ಸ್ಟೇಟ್ಮೆಂಟ್ ನೋಡೋದಾದರೆ, ಸೊ ಕೊಟ್ಟರೋ 3 ಸ್ಟೇಟ್ಮೆಂಟ್ ಸರಿ. ಇವು ಮಾನವ ನಿರ್ಮಿತ ಪ್ರೋಟೀನ್ಗಳು. ಖಂಡಿತ ಮೊನೋಕ್ಲೋನಲ್ ಪ್ರತಿಕಾಯಗಳು, ಮೊನೋಕ್ಲೋನಲ್ ಆಂಟಿಬಾಡೀಸ್, ದೀಸ್ ಆರ್ ಮ್ಯಾನ್-ಮೇಡ್ ಪ್ರೋಟೀನ್ಸ್ ಸರಿ. ಮೊನೋಕ್ಲೋನಲ್ ಪ್ರತಿಕಾಯಗಳು ಪ್ರಯೋಗಾಲಯದಲ್ಲಿ ಎಸ್ಪೆಷಲಿ ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ತಂತ್ರಜ್ಞಾನಗಳನ್ನು, ಉದಾಹರಣೆಗೆ ಹೈಬ್ರಿಡ್ರೋಮಾ ತಂತ್ರಜ್ಞಾನ ಅಥವಾ ರೀಕಾಂಬಿನೆಂಟ್ DNA ತಂತ್ರಜ್ಞಾನ ಬಳಸಿಕೊಂಡು ಉತ್ಪಾದಿಸುವ ಒಂದು ಪ್ರೋಟೀನ್ಗಳು. ಇವು ಮಾನವ ಅಥವಾ ಪ್ರಾಣಿಗಳ ಒಂದು ಪ್ರತಿರಕ್ಷಣಾ ವ್ಯವಸ್ಥೆ, ಏನೇ ಹೇಳ್ತೀವಲ್ಲ, ನಮ್ಮ ಒಂದು ಪ್ರತಿರಕ್ಷಣಾ ವ್ಯವಸ್ಥೆ ಅಂದರೆ ನಮ್ಮ ರೆಸಿಸ್ಟೆನ್ಸ್ ಪವರನ್ನು ವ್ಯವಸ್ಥೆಯ ನೈಸರ್ಗಿಕವಾಗಿ ಉತ್ಪಾದಿಸುವ ಪ್ರತಿಕಾಯಗಳನ್ನು ಹೋಲ್ತವೆ. ಜೊತೆಗೆ ಆದರೆ ಇವುಗಳನ್ನು ನಿರ್ದಿಷ್ಟ ಆ್ಯಂಟಿಜೆನ್ಸ್ಗಳನ್ನು ಗುರಿಯಾಗಿಸಲು ಇದು ವಿನ್ಯಾಸಗೊಳಿಸಲಾಗುತ್ತೆ. ಆದ್ದರಿಂದ ಮಾನವ ನಿರ್ಮಿತ ಅಥವಾ ಪ್ರಯೋಗದಲ್ಲಿ ತಯಾರಿಸಿದ ಪ್ರೋಟೀನ್ಗಳೇ. ಓಕೆ, ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್. ನಿರ್ದಿಷ್ಟ ಪ್ರತಿಜನಕಗಳಿಗೆ ಬಂಧಿಸುವ ಸಾಮರ್ಥ್ಯದಿಂದಾಗಿ ಅವು ರೋಗ ನಿರೋಧಕ ಕಾರ್ಯವನ್ನು ಉತ್ತೇಜಿಸುತ್ತವೆ. ಖಂಡಿತ ಈ ಸ್ಟೇಟ್ಮೆಂಟ್ ಸರಿ. ಪ್ರತಿಕಾಯಗಳ ಒಂದು ಮೂಲಭೂತ ಕಾರ್ಯವೇನಪ್ಪ ಅಂದರೆ ದೇಹಕ್ಕೆ ಹಾನಿಕರವಾದ ನಿರ್ದಿಷ್ಟ ಪ್ರತಿಜನಕಗಳು, ಜೊತೆ ವೈರಸ್, ಬ್ಯಾಕ್ಟೀರಿಯಾಗಳು, ವಿಷಗಳು ಅಥವಾ ಕ್ಯಾನ್ಸರ್ ಕೋಶಗಳು ಗುರುತಿಸಿ ಅವುಗಳಿಗೆ ಅಂಟಿಕೊಳ್ಳೋದು. ಈ ಬಂಧಿಸುವಿಕೆ ಹಲವಾರು ರೀತಿಯಲ್ಲಿ ನಮಗೆ ರೋಗ ನಿರೋಧಕ ಪ್ರತಿಕ್ರಿಯೆಯನ್ನು ಉತ್ತೇಜಿಸುತ್ತದೆ. ಇಮ್ಯುನಲಾಜಿಕಲ್ ರೆಸ್ಪಾನ್ಸನ್ನು ಉತ್ತೇಜಿಸಬಹುದು ಅಥವಾ ನಿರ್ದೇಶಿಸಬಹುದು. ಸೊ ತಟಸ್ಥಗೊಳಿಸುವಿಕೆ, ನ್ಯೂಟ್ರಲೈಸೇಷನ್, ಪ್ರತಿಕಾಯಗಳು ನೇರವಾಗಿ ವೈರಸ್ಗಳು ಅಥವಾ ವಿಷಗಳನ್ನು ತಟಸ್ಥಗೊಳಿಸಬಹುದು. ಇದರಿಂದ ಅವು ಕೋಶಗಳಿಗೆ ಪ್ರವೇಶಿಸಲು ಹಾನಿ ಮಾಡಲು ಸಾಧ್ಯವಾಗಲ್ವಾ. ನೆಕ್ಸ್ಟ್ ಟ್ಯಾಗಿಂಗ್, ಗುರುತಿಸುವಿಕೆ. ಈ ಪ್ರತಿಜನಕಕ್ಕೆ ಬಂಧಿಸಿದ ನಂತರ ಪ್ರತಿಕಾಯಗಳಿದಾವಲ್ಲ, ಆ ಪ್ರತಿಜನಕವನ್ನು ಪ್ರತಿರಕ್ಷಣಾ ವ್ಯವಸ್ಥೆ ಇತರ ಕೋಶಗಳು, ಉದಾಹರಣೆಗೆ ಫಾಗೋಸೈಟ್ಗಳು ಅಥವಾ ಪೂರಕ ವ್ಯವಸ್ಥೆ, ಕಾಂಪೌಂಡ್ ಸಿಸ್ಟಮ್ ನಾಶಪಡಿಸಲು ಇವು ಗುರುತು ಮಾಡುತ್ತದೆ. ನಥಿಂಗ್ ಬಟ್ ಪ್ರತಿಕಾಯಗಳು ಅಂದರೆ ಆ್ಯಂಟಿಜೆನ್ಸ್ಗಳ ಬಗ್ಗೆ. ಸೊ ಅಂದರೆ ನಮ್ಮ ದೇಹದಲ್ಲಿ ವೈರಸ್, ಬ್ಯಾಕ್ಟೀರಿಯಾಗಳು ಬರದಂಗೆ ಒಂದು ಆರ್ಟಿಫಿಷಿಯಲ್ ಪ್ರೋಟೀನ್ಗಳನ್ನು ಕಂಡುಹಿಡ್ಕೊಂಡು ನಮ್ಮ ರೋಗ ರೆಸಿಸ್ಟೆನ್ಸ್ ಪವರ್ ಹೆಚ್ಚಿಗೆ ಮಾಡಲಿಕ್ಕೋಸ್ಕರ ಈ ಟೆಕ್ನಾಲಜಿ. ಓಕೆ, ಮೊನೋಕ್ಲೋನಲ್ ಆಂಟಿಬಾಡೀಸ್. ಸೊ ಈ ನಿರ್ದಿಷ್ಟ ಪ್ರತಿರಕ್ಷಣಾ ಕಾರ್ಯವನ್ನು ಉತ್ತೇಜಿಸಲು ನಿರ್ದೇಶಿಸುತ್ತೆ. ಓಕೆ, ನಿಫಾ ವೈರಸ್ನಂಥ ವೈರಲ್ ಸೋಂಕುಗಳೇ ಚಿಕಿತ್ಸೆಗಳನ್ನು ಇವನ್ನು ಬಳಸ್ತಾರೆ. ಖಂಡಿತ ಬಳಸ್ತಾರೆ.
ಮೊನೊಕ್ಲೋನಲ್ ಪ್ರತಿಕ್ರಿಯೆಗಳು ಮೊನೊಕ್ಲೋನಲ್ ಆಂಟಿಜೆನ್ಸ್ ವಿವಿಧ ವೈರಲ್ ಸೋಂಕುಗಳಿಗೆ ಚಿಕಿತ್ಸೆ ನೀಡಲು ಅಥವಾ ತಡೆಗಟ್ಟಲು ಸಂತೋಷಿಸಲಾಗ್ತದೆ ಬಳಸಲಾಗ್ತದೆ. ಸೊ ನಿಫಾ ವೈರಸ್ ಬಗ್ಗೆ ಗೊತ್ತಾಯಿದೆ. ಸೋಂಕಿನ ಸಂದರ್ಭದಲ್ಲಿ M102.4 ಎಂಬ ಮಾನವ ಮೊನೊಕ್ಲೋನಲ್ ಪ್ರತಿಕ್ರಿಯೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. M102.4 ಇದನ್ನು ನಿಫಾ ವೈರಸ್ ಸೋಂಕಿಗೆ ಒಳಗಾದವರಲ್ಲಿ ಚಿಕಿತ್ಸೆಗಾಗಿ ಅಥವಾ ಸೋಂಕು ತಗುಲಿದ ನಂತರ ರಕ್ಷಣೆಗಾಗಿ ಪೋಸ್ಟ್ ಎಕ್ಸ್ಪೋಸರ್ ಫಾಲಿಕ್ ಬಳಸುವ ಸಾಮರ್ಥ್ಯವನ್ನು ಕುರಿತು ಇದನ್ನು ಅಧ್ಯಯನ ಮಾಡಲಾಗ್ತಾ ಇದೆ. ಸೊ ಪ್ರಾಣಿ ಅಧ್ಯಯನಗಳು ಇದು ಭರವಸೆ ಮೂಡಿಸಿದೆ. ಜೊತೆಗೆ ಮಾನವರಲ್ಲಿ ಕೆಲವು ಸಾಂದರ್ಭಿಕ ಅಂದರೆ ಕಾಂಪಸೆಂಟ್ ಯೂಸಸ್ಸಲ್ಲಿ ಪ್ರಕರಣಗಳಲ್ಲಿ ಇದನ್ನು ಬಳಸಲಾಗಿದೆ. ಈ ಕೋವಿಡ್-19 ಸಾಂಕ್ರಾಮಿಕದ ಸಮಯದಲ್ಲಿ ಕೆಲವು ಮೊನೊಕ್ಲೋನಲ್ ಪ್ರತಿಕ್ರಿಯೆಗಳ ಚಿಕಿತ್ಸೆಗೆ ಬಳಸಲಾಯಿತು. ಅದರಿಂದ ನೀಡಲಾದ 3 ಸ್ಟೇಟ್ಮೆಂಟ್ಗಳು ಸರಿ. ವಿತ್ ರೆಫರೆನ್ಸ್ ಟು ಮೊನೊಕ್ಲೋನಲ್ ಆಂಟಿಬಾಡೀಸ್ ಆಫರ್ ಮೆನ್ಷನ್ಡ್ ಇನ್ ನ್ಯೂಸ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ದೇ ಆರ್ ಮ್ಯಾನ್-ಮೇಡ್ ಪ್ರೋಟೀನ್ಸ್. ಸ್ಟೇಟ್ಮೆಂಟ್ ಸರಿ. They are stimulate immunological functions due to their ability to bind to specific antigens. Sorry, they are used in treating viral infection like that of Nipah virus study. More statements. Answer is D. Okay. ಏನಾದರೂ ಖಂಡಿತ ಹೇಳಬೇಕಾದ್ರೆ ಖಂಡಿತ ಕಮೆಂಟ್ ಮಾಡಿ. ನಾನು ಇರೋ ವಿಷಯನ ಹೇಳ್ತಾ ಇದ್ದೀನಿ, ಬಟ್ ನಾನು ಕೂಡ ಎಲ್ಲ ಕರೆಕ್ಟಾಗಿ ಹೇಳ್ತಿದ್ದೀನಿ ಅಂತೇನಲ್ಲ. ಖಂಡಿತ ಏನಾರು ಹೇಳ್ಬೇಕಂದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಕನ್ನಡದಲ್ಲಿ ಹೇಳೋದು ತುಂಬ ಕಷ್ಟ, ಆದರೂ ನಾನು ಕನ್ನಡದಲ್ಲಿ ಹೇಳೋಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದೀನಿ. ಹಾಗಾಗಿ ಕ್ವಶನ್ಸ್ಗಳು ತುಂಬ ಡೀಪ್ ಕ್ವಶನ್ಸ್ಗಳು, ತುಂಬ ಡೀಪ್ ನಾಲೆಡ್ಜ್ ಕ್ವಶನ್ಸ್ಗಳು, ತುಂಬ ಡೀಪ್ ಸೈನ್ಸ್ ಕ್ವಶನ್ಸ್ಗಳು ಆಗಿರೋದ್ರಿಂದ ಕನ್ನಡದಲ್ಲಿ ಹೇಳುವಾಗ ಸ್ವಲ್ಪ ನಮಗೆ ಏನಾಗುತ್ತೆ, ನಿಮಗೆ ಕೂಡ ಅರ್ಥ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಆದರೂ ಅರ್ಥ ಮಾಡ್ಕೊಳ್ಳಿ. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಅರ್ಥ ಮಾಡ್ಕೊಂಡು ಇದರಲ್ಲಿ ಏನು ಯೂಸ್ಫುಲ್ ಕಂಟೆಂಟ್ ಇದೆ, ಆ ಕಾನ್ಸೆಪ್ಟ್ ಇದೆ, ನೋಟ್ಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮರಿಬೇಡಿ. 49ನೇ ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. IAS 2095. ಸೊ ಗೊತ್ತೇ ಇದೆ. A ಸೀರೀಸ್ ಕ್ವಶನ್ 49. ವೈರಸ್ ಬಗ್ಗೆ ಇದೆ. ವೈರಸ್ ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಇದೆ. ಸೊ ನೋ ವೈರಸ್ ಕ್ಯಾನ್ ಸರ್ವೈವ್ ಇನ್ ಓಷನ್ ವಾಟರ್. ನೋ ವೈರಸ್ ಕ್ಯಾನ್ ಇನ್ಫೆಕ್ಟ್ ಇನ್ ಬ್ಯಾಕ್ಟೀರಿಯಾ. ನೋ ವೈರಸ್ ಕ್ಯಾನ್ ಚೇಂಜ್ ದ ಸೆಲ್ಯುಲರ್ ಟ್ರಾನ್ಸ್ಕ್ರಿಪ್ಷನಲ್ ಆಕ್ಟಿವಿಟಿ ಇನ್ ಹೋಸ್ಟ್ ಸೆಲ್. ಸೊ 3 ಸ್ಟೇಟ್ಮೆಂಟ್ ಸರಿನಾ? ಸೊ 3 ಸ್ಟೇಟ್ಮೆಂಟು ತಪ್ಪು. ಸೊ ಕೊಟ್ಟಿರೋ ಸ್ಟೇಟ್ಮೆಂಟ್ ಎಲ್ಲ ರಾಂಗ್. ವೈರಸ್ ಬಗ್ಗೆ ಓದಿರೋರಿಗೆ ಈಸಿ ಕ್ವಶನ್ನೇ. ವೈರಸ್ ಬಗ್ಗೆ ನಾವು ಸ್ವಲ್ಪ ಓದಿರ್ತೀವಲ್ಲ ಎಕ್ಸಾಮಿಗೆಲ್ಲ ವೈರಸ್ಗಳ ಬಗ್ಗೆ ಎಲ್ಲ. ಸೊ ಹಾಗೆ ನೋಡಿದ್ರೆ ಈಸಿ ಕ್ವಶನ್ ಇದು. 3 ಸ್ಟೇಟ್ಮೆಂಟ್ ರಾಂಗು. ಯಾಕಂದರೆ ಯಾವುದೇ ವೈರಸ್ ಸಾಗರ ನೀರಿನಲ್ಲಿ ಬದುಕಲು ಸಾಧ್ಯವಿಲ್ಲ. ಸೊ ಟೋಟಲ್ ರಾಂಗ್ ಸ್ಟೇಟ್ಮೆಂಟ್ ಇದು. ಯಾಕಂದರೆ ವೈರಸ್ಗಳು ಸಾಗರದಲ್ಲೇ ಅತ್ಯಂತ ಹೆಚ್ಚಿಗಿದ್ದಾವೆ. ವಾಸ್ತವವಾಗಿ ಸಾಗರಗಳು ಭೂಮಿಯ ಮೇಲಿನ ವೈರಸ್ಗಳು ಅತಿ ದೊಡ್ಡ ಸಂಗ್ರಹಾಲಯ ಅಂತಲೇ ಹೇಳ್ಬೋದು. ಸಾಗರಗಳ ವೈರಸ್ ಅದು ಮರಿನ್ ವೈರಸಸ್ ಸಮುದ್ರ ಪರಿಸರ ವ್ಯವಸ್ಥೆಗಳಿಗೆ ಪೋಷಕಾಂಶ ಚಕ್ರದಲ್ಲಿ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಮತ್ತು ಸೂಕ್ಷ್ಮಜೀವಿ ಜನಸಂಖ್ಯೆ ನಿಯಂತ್ರಿಸುವ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಸೊ ಅವು ಬ್ಯಾಕ್ಟೀರಿಯಾಗಳು, ಪಾಚಿಗಳು ಮತ್ತು ಇತರ ಸೂಕ್ಷ್ಮಜೀವಿಗಳಿಗೆ ಸೋಂಕನ್ನು ತಗುಲಿಸ್ತವೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್, ಯಾವುದೇ ವೈರಸ್ ಬ್ಯಾಕ್ಟೀರಿಯಾಗಳ ಸೋಂಕು ತಗಲು ಸಾಧ್ಯವಿಲ್ಲ. ಸೊ ಈ ಸ್ಟೇಟ್ಮೆಂಟ್ ರಾಂಗ್. ಇದು ಸಹ ತಪ್ಪು. ಬ್ಯಾಕ್ಟೀರಿಯಾಗಳ ಸೋಂಕು ತಗುಲಿಸುವ ವೈರಸ್ಗಳನ್ನು ನಾವು ಬ್ಯಾಕ್ಟೀರಿಯಾ ಫೇಸ್ಗಳು ಅಂತ ಓದಿರ್ತೀವಿ, ಅಥವಾ ಸಂಕ್ಷಿಪ್ತವಾಗಿ ಫೇಸ್ಗಳು ಅಂತ ಕರಿತೀವಿ. ಸೊ ಫೇಸ್ಗಳು ಜಗತ್ತಿನಲ್ಲಿ ಅತ್ಯಂತ ಹೇರಳವಾಗಿ ಕಂಡುಬರುವ ವೈರಸ್ಗಳಾಗಿವೆ. ಅವು ಬ್ಯಾಕ್ಟೀರಿಯಾದ ಜನಸಂಖ್ಯೆಯನ್ನು ನಿಯಂತ್ರಿಸುವಲ್ಲಿ ಮಹತ್ವದ ಪಾತ್ರವನ್ನು ವೈರಸ್ಗಳು ವಹಿಸ್ತವೆ. ವೈರಸ್ ಸಂಶೋಧನೆಗಳಲ್ಲಿ ಫೇಸ್ಗಳು ಬಹುಮುಖ್ಯವಾದ ಮಾದರಿ ಜೀವಿಗಳು ಆಗಿವೆ ಅಂತ ಹೇಳ್ಬೋದು. ನೆಕ್ಸ್ಟ್, ಯಾವುದೇ ವೈರಸ್ ಹೋಸ್ಟ್ ಕೋಶಗಳಿಂದ ಸೆಲ್ಯುಲರ್ ಟ್ರಾನ್ಸ್ಕ್ರಿಪ್ಷನ್ ಚಟುವಟಿಕೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಖಂಡಿತ ಬದಲಾಯಿಸುತ್ತಿದ್ದು ವೈರಸ್ಗಳು ತಮ್ಮ ಸಂತಾನೋತ್ಪತ್ತಿಗಾಗಿ ರಿಪ್ಲಿಕೇಶನ್ ಅಥವಾ ಅತಿಥೇಯ ಕೋಶ ಹೋಸ್ಟಲ್ಲಿ ಇರ್ತಲ್ಲ, ಸೊ ಅವುಗಳನ್ನ ಹೈಜಾಕ್ ಮಾಡುತ್ತವೆ. ಇವು ಸಾಮಾನ್ಯವಾಗಿ ಅತಿಥೇಯ ಕೋಶ ಟ್ರಾನ್ಸ್ಕ್ರಿಪ್ಷನ್ ಚಟುವಟಿಕೆ ಅಂದರೆ ಯಾವ ಜೀನ್ಗಳನ್ನು ಆನ್ ಅಥವಾ ಆಫ್ ಮಾಡಬೇಕು ಅಥವಾ ಅವುಗಳನ್ನು ಎಷ್ಟು RNA ಉತ್ಪಾದಿಸಬೇಕೆಂಬುದನ್ನು ಬದಲಾಯಿಸಲು ಸಹ ಒಳಗೊಂಡಿರುತ್ತೆ. ಸೊ ವೈರಲ್ ಪ್ರೋಟೀನ್ಗಳು ಉತ್ಪಾದಿಸಲು ಮತ್ತು ವೈರಸ್ ಸಂತಾನೋತ್ಪತ್ತಿಗೆ ಅನುಕೂಲವಾಗುವಂತೆ ಅತಿಥೇಯ ಕೋಶದ ಕಾರ್ಯಗಳನ್ನು ಮಾರ್ಪಡಿಸಲು ವೈರಸ್ಗಳು ಈ ಚಟುವಟಿಕೆಯನ್ನು ಬದಲಾಯಿಸ್ತಾ ಇರ್ತವೆ. ಸೊ ಅನೇಕ ವೈರಸ್ಗಳು, ಉದಾಹರಣೆಗೆ ಹರ್ಪೀಸ್ ವೈರಸ್ಗಳು, ಇನ್ಫ್ಲುಯೆನ್ಸ್ ವೈರಸ್ಗಳು, ರೆಟ್ರೋ ವೈರಸ್ಗಳು ಈ ದೇಹದಲ್ಲಿ ಸೇರಿಕೊಂಡಾಗ ಅತಿಥೇಯ ಕೋಶದ ಟ್ರಾನ್ಸ್ಕ್ರಿಪ್ಷನನ್ನು ಆಟಿಕವಾಗಿ ಬದಲಾಯಿಸ್ತೇವೆ ಅದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ತಪ್ಪು. ಆದ್ದರಿಂದ ನಾನು ಕೊಟ್ಟಿರೋದು ಯಾವ ಸ್ಟೇಟ್ಮೆಂಟ್ ಸರಿಯಾಗಿಲ್ಲ. ಸೊ ಆನ್ಸರ್ ನನ್ ಬರ್ತಿದೆ. ಆನ್ಸರ್ ಈಸ್ ನನ್ ಅಲ್ವಾ? ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ನೋ ವೈರಸ್ ಕ್ಯಾನ್ ಸರ್ವೈವ್ ಇನ್ ಓಷನ್ ವಾಟರ್. ರಾಂಗ್. ನೋ ವೈರಸ್ ಕ್ಯಾನ್ ಇನ್ಫೆಕ್ಟ್ ಬ್ಯಾಕ್ಟೀರಿಯಾ. ರಾಂಗ್. ನೋ ವೈರಸ್ ಕ್ಯಾನ್ ಚೇಂಜ್ ದ ಸೆಲ್ಯುಲರ್ ಟ್ರಾನ್ಸ್ಕ್ರಿಪ್ಷನ್ ಆಕ್ಟಿವಿಟಿ ಇನ್ ಹೋಸ್ಟ್ ಸೆಲ್. ರಾಂಗ್. ಸೊ ನಾನು ಯಾವ ಸ್ಟೇಟ್ಮೆಂಟು ತಪ್ಪಿಲ್ಲ. ಸೊ ತಪ್ಪು ಕೊಟ್ಬಿಟ್ಟಿರ್ತಾನೆ, ಇವರು ಸರಿಯಾದಂತ ಹೇಳ್ಬೇಕಂತ. ಅಂದರೆ ನಾವು ಕರೆಕ್ಟಾಗಿ ಓದಿದ್ರೆ ಮಾತ್ರ ಸರಿಯಾಗಿ ಹೇಳೋದಿಲ್ಲದ್ರೆ ಇಲ್ಲ. ಅದಕ್ಕೆ ಹೇಳೋದು. ಸ್ವಲ್ಪ ಕ್ವಶನ್ಸ್ಗಳನ್ನು ನಾವು ನೋಡುವಾಗ ಅನಿಸುತ್ತೆ ತುಂಬ ಬುದ್ಧಿವಂತಿಕೆಯಿಂದ ತೆಗೆದಿರ್ತಾರೆ ಕ್ವಶನ್ಸ್ಗಳನ್ನು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸು. 3 ಸ್ಟೇಟ್ಮೆಂಟ್ಸು ಇದ್ದಾವೆ. ಈ ಸ್ಟೇಟ್ಮೆಂಟ್ಗಳು ಯಾವ ಸರಿ? ಸೊ ಸ್ಟೇಟ್ಮೆಂಟ್ 1, ಆಕ್ಟಿವೇಟೆಡ್ ಕಾರ್ಬನ್ ಇಸ್ ಗುಡ್ ಆ್ಯಂಡ್ ಅಟ್ರಾಕ್ಟಿವ್ ಟೂಲ್ ಟು ರಿಮೂವ್ ಪೊಲ್ಯೂಟೆಂಟ್ಸ್ ಫ್ರಮ್ ಇನ್ಫ್ಲುಯೆಂಟ್ ಸ್ಟ್ರೀಮ್ಸ್ ಆ್ಯಂಡ್ ಟು ರೆಮಿಡಿಯೇಟ್ ಕಂಟೇಮಿನೆಂಟ್ಸ್ ಫ್ರಮ್ ವೇರಿಯಸ್ ಇಂಡಸ್ಟ್ರೀಸ್. Statement 2, activated carbon exhibits a large surface area and a strong potential for absorbing heavy metals. Statement 3, activated carbon can be easily synthesized from environmental waste with high carbon content. So activated carbon ಬಗ್ಗೆ ಇರೋ ಒಂದು ಕ್ವಶನ್ ಇದು. ಓಕೆ, ಈ ಕೊಟ್ಟಿರೋ 3 ಸ್ಟೇಟ್ಮೆಂಟ್ ಯಾವ ಸ್ಟೇಟ್ಮೆಂಟ್ ಸರಿ ಅಂತ. ಸೊ ಆಕ್ಟಿವೇಟೆಡ್ ಕಾರ್ಬನ್ ಬಗ್ಗೆ ನೀಡಿರೋ ಸ್ಟೇಟ್ಮೆಂಟು, ಸೊ ಕೊಟ್ಟಿರೋದು 3 ಸ್ಟೇಟ್ಮೆಂಟು ಸರಿ. ಆಕ್ಟಿವೇಟೆಡ್ ಕಾರ್ಬನ್ ಇದೆಯಲ್ಲ, ಈ ಕಲುಷಿತ ನೀರನ್ನು ಎಫ್ಲುಯೆಂಟ್ ಸ್ಟ್ರೀಮ್ಸ್ ತೆಗೆದುಹಾಕಲು ಅಥವಾ ವಿವಿಧ ಕೈಗಾರಿಕೆಗಳಿಂದ ಹೊರಬರುವಂಥ ಮಾಲಿನ್ಯ ಕಾರ್ಯಗಳನ್ನು ಸರಿಪಡಿಸಲು
ಉತ್ತಮ ಮತ್ತು ಆಕರ್ಷಕ ಸಾಧನ. ಎಸ್, ಈ ಸ್ಟೇಟ್ಮೆಂಟ್ ಸರಿ. ಸೊ ಆ್ಯಕ್ಟಿವೇಟೆಡ್ ಕಾರ್ಬನ್ ಅದರ ಅತ್ಯುತ್ತಮ ಅಧಿಸೂಷಣ ಗುಣಲಕ್ಷಣಕ್ಕೆ ಹೆಸರುವಾಸಿ, ಅದು ಅಡ್ಸಾಪ್ಷನ್ ಅದು. ಸೊ ಅತ್ಯುತ್ತಮ ಅಧಿಸೂಷಣ ಅಡ್ಸಾಪ್ಷನ್ ಕ್ಯಾರೆಕ್ಟರಿಸ್ಟಿಕ್ಕಿಗೆ ಅದು ಆ್ಯಕ್ಟಿವೇಟೆಡ್ ಕಾರ್ಬನ್ ಹೆಸರುವಾಸಿಯಾಗಿದೆ. ಇದನ್ನು ಕುಡಿಯುವ ನೀರಿನ ಶುದ್ಧೀಕರಣ, ಕೈಗಾರಿಕಾ ತ್ಯಾಜ್ಯ ನೀರಿನ ಸಂಸ್ಕರಣೆ, ವಾಯು ಮಾಲಿನ್ಯ ನಿಯಂತ್ರಣ ಮತ್ತು ವಿವಿಧ ಮಾಲಿನ್ಯಕಾರಗಳನ್ನು, ಉದಾಹರಣೆಗೆ ಸಾವಯವ ಸಂಯುಕ್ತಗಳು, ಬಣ್ಣಗಳು, ವಾಸನೆಗಳು, ಕ್ಲೋರಿನ್ ತೆಗೆದುಹಾಕಲು ವ್ಯಾಪಕವಾಗಿ ಆ್ಯಕ್ಟಿವೇಟೆಡ್ ಕಾರ್ಬನ್ನ ಬಳಸ್ತಾರೆ. ಇದು ಮಾಲಿನ್ಯ ನಿವಾರಣೆ ಮಾಡುತ್ತೆ ಮತ್ತು ಪರಿಹಾರಕ್ಕಾಗಿ ಬಹಳ ಪರಿಣಾಮಕಾರಿ ಮತ್ತು ಆಕರ್ಷಕ ತಂತ್ರಜ್ಞಾನ ಅಂತಲೇ ಹೇಳ್ಬೋದು ಆ್ಯಕ್ಟಿವೇಟೆಡ್ ಕಾರ್ಬನ್ ಟೆಕ್ನಾಲಜಿ. ಸೆಕೆಂಡ್ ಕ್ವೆಶ್ಚನ್, ಆ್ಯಕ್ಟಿವೇಟೆಡ್ ಕಾರ್ಬನ್ ದೊಡ್ಡ ಮೇಲ್ಮೈ ವಿಸ್ತೀರ್ಣವನ್ನು ಪ್ರದರ್ಶಿಸುತ್ತದೆ ಮತ್ತು ಭಾರವಾದ ಲೋಹಗಳನ್ನು, ಹೆವಿ ಮೆಟಲ್ಸ್ ಅಧಿಸೂಷಣೆ ಫಿಲ್ಟರ್ ಮಾಡುವ ಮೂಲಕ ಒಂದು ಬಲವಾದ ಸಾಮರ್ಥ್ಯ. ಸರಿ, ಸ್ಟೇಟ್ಮೆಂಟ್ ಸರಿ. ಆ್ಯಕ್ಟಿವೇಟೆಡ್ ಕಾರ್ಬನ್ ಪ್ರಮುಖ ಗುಣಲಕ್ಷಣ ಅದು ಹೆಚ್ಚು ರಂಧ್ರಗಳ ರಚನೆ, ಅಂದರೆ ಹೈಲಿ ಪೋರಸ್ ಸ್ಟ್ರಕ್ಚರ್ ಇರೋದ್ರಿಂದ ಇದು ಆಂತರಿಕವು ಅತ್ಯಂತ ದೊಡ್ಡ ಮೇಲ್ಮೈ ವಿಸ್ತೀರ್ಣವನ್ನು ನೀಡುತ್ತೆ. ಜೊತೆಗೆ ದೊಡ್ಡ ಮೇಲ್ಮೈ ವಿಸ್ತೀರ್ಣವು ಅದರ ಒಂದು ಹೆಚ್ಚಿನ ಅಧಿಸೂಷಣ ಅಡ್ರಾಪ್ಷನ್ ಅಂತ ಹೇಳಿದ್ನಲ್ಲ ಸಾಮರ್ಥ್ಯಕ್ಕೆ ಮುಖ್ಯ ಕಾರಣ. ಇದು ಮುಖ್ಯವಾಗಿ ಸಾವಯವ ಮಾಲಿನ್ಯಕಾರಗಳಿಗೆ ಪರಿಣಾಮಕಾರಿಯಾಗದಿದ್ದರೂ ಎಸ್ಪೆಷಲಿ ಭಾರವಾದ ಲೋಹಗಳು, ಎಸ್ಪೆಷಲಿ ಸೀಸಾ, ಕ್ಯಾಡ್ಮಿಯಂ, ಈವನ್ ಹೆವಿ ಮೆಟಲ್ಸ್ ಅಂತ ಕರಿತೀವಲ್ಲ, ಸೀಸಾ, ಕ್ಯಾಡ್ಮಿಯಂ, ಪಾದರಸ, ಇವುಗಳನ್ನು ಸಹ ಅಧಿಸೂಷಣೆ ಅಬ್ಸಾರ್ಪ್ಷನ್ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ. ವಿಶೇಷವಾಗಿ ರಾಸಾಯನಿಕವಾಗಿ ಮಾರ್ಪಡಿಸಿದಾಗ ಅಥವಾ ನಿರ್ದಿಷ್ಟ pH ಪರಿಸ್ಥಿತಿಗಳಿಗೆ ಫಿಲ್ಟರ್ ಮಾಡುತ್ತದೆ. ಥರ್ಡ್ ಸ್ಟೇಟ್ಮೆಂಟ್, ಹೆಚ್ಚಿನ ಇಂಗಾಲದ ಅಂಶವನ್ನು ಹೊಂದಿರುವ ಪರಿಸರ ತ್ಯಾಜ್ಯಗಳಿಂದ ಆ್ಯಕ್ಟಿವೇಟೆಡ್ ಕಾರ್ಬನನ್ನು ಸುಲಭವಾಗಿ ಸಂಶ್ಲೇಷಿಸಬಹುದು. ಸೊ ಆಲ್ರೆಡಿ ಇಂಗಾಲ ಅಂಶವನ್ನು ಹೊಂದಿರೋ ಪರಿಸರ ತ್ಯಾಜ್ಯಗಳಿಂದ ನಾವು ಆ್ಯಕ್ಟಿವೇಟೆಡ್ ಕಾರ್ಬನನ್ನು ಸುಲಭವಾಗಿ ಸಂಶ್ಲೇಷಿಸಬಹುದು. ಎಸ್, ಸರಿ, ಈ ಸ್ಟೇಟ್ಮೆಂಟ್ ಸರಿ. ಆ್ಯಕ್ಟಿವೇಟೆಡ್ ಕಾರ್ಬನ್ ವಿವಿಧ ಇಂಗಾಲಯುಕ್ತ ಕಾರ್ಬನ್ಸಿಯಸ್ ವಸ್ತುಗಳನ್ನು ಸಂಶ್ಲೇಷಿಸಬಹುದು. ಇವುಗಳಲ್ಲಿ ಕೃಷಿ ತ್ಯಾಜ್ಯ, ಉದಾಹರಣೆ ಅಕ್ಕಿ ಹೊಟ್ಟು, ತೆಂಗಿನ ಚಿಪ್ಪುಗಳು, ಮರದ ಪುಡಿ, ಹಣ್ಣಿನ ಸಿಪ್ಪೆಗಳು, ಕೈಗಾರಿಕೆ ತ್ಯಾಜ್ಯಗಳಾದ ಟೈರ್, ಉದಾಹರಣೆ ಟೈರ್, ಪೈರೋಲಾಸಿಸ್, ಚಾರು, ಕೆಲವು ಪುರಸಭೆಗಳ ಕರ್ಣ ತ್ಯಾಜ್ಯಗಳು ಸಹ ಸೇರಿರುತ್ತೆ. ಸೊ ಸಂಶ್ಲೇಷಣೆ ಪ್ರಕ್ರಿಯೆಯು ಸಾಮಾನ್ಯವಾಗಿ ಕಾರ್ಬೋನೈಸೇಷನ್, ಪಾಲಿಮರೈಸ್, ಪೈರೋಲೈಸಿಸ್ ಮತ್ತು ನಂತರ ಸಕ್ರಿಯಗೊಳಿಸುವಿಕೆ, ಆಕ್ಟಿವೇಷನ್, ಭೌತಿಕ ಅಥವಾ ರಾಸಾಯನಿಕನ ಒಳಗೊಂಡಿರುತ್ತೆ. ಈ ಪ್ರಕ್ರಿಯೆಗೆ ನಿರ್ದಿಷ್ಟ ತಾಂತ್ರಿಕತೆ ಬೇಕಾಗಿದ್ದರೂ ಕಚ್ಚಾ ವಸ್ತುಗಳು ತ್ಯಾಜ್ಯ ವಸ್ತುಗಳಾಗಿರೋದ್ರಿಂದ ಮತ್ತು ಸುಲಭವಾಗಿ ಲಭ್ಯ ಇರೋದ್ರಿಂದ ಈ ವಿಧಾನವು ಸುಲಭವಾಗಿ ಕೈಗೊಳ್ಳುವಂತಿದೆ ಮತ್ತು ಪರಿಸರ ಸ್ನೇಹಿಯಾಗಿ. ತೀರ್ಮಾನ ಕೊಟ್ಟಿರುವಂಥ 3 ಸ್ಟೇಟ್ಮೆಂಟು ಸರಿ. ಸೊ ಕೊಟ್ಟಿರೋ ಸ್ಟೇಟ್ಮೆಂಟ್ 3 ಸರಿ. ಸ್ಟೇಟ್ಮೆಂಟ್ 1, ಆ್ಯಕ್ಟಿವೇಟೆಡ್ ಕಾರ್ಬನ್ ಇಸ್ ಗುಡ್ ಆ್ಯಂಡ್ an attractive tool to remove pollutants from influent streams and to remediate contaminants from various industries. Sorry, activated carbon exhibits a large surface area and a strong potential for absorbing adsorption heavy metals. Yes, this statement sorry. Activated carbon can be easily synthesized from environmental wastes with high carbon content. 3 statements sorry. So answer 3 statements sorry. Okay, ಈ ಕ್ವೆಶ್ಚನ್ಗಳಲ್ಲಿ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ಓಕೆ, ತುಂಬ ನಾಲೆಜ್ ನಿಮಗೆ ತಿಳ್ಕೊಂಡ್ವಿ ನಾವು. ಒಂದು ಆ್ಯಕ್ಟಿವೇಟೆಡ್ ಕಾರ್ಬನ್ ಬಗ್ಗೆ ತಿಳ್ಕೊಂಡ್ವಿ, ಕೋಲ್ ಗ್ಯಾಸಿಫಿಷನ್ ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಡ್ವಿ, ಜೊತೆಗೆ ಕೆಲವು ಕೆಮಿಕಲ್ ವೆಪನ್ಸ್ ಬಗ್ಗೆ ತಿಳ್ಕೊಂಡ್ವಿ, ಜೊತೆಗೆ ಕೆಲವು ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳ ಬ್ಯಾಟ್ರಿಗಳ ಆ್ಯನೋಡ್ ಕ್ಯಾಥೋಡ್ ಬಗ್ಗೆ ತಿಳ್ಕೊಂಡ್ವಿ, ಆಮೇಲೆ ಕೆಲವು ವೈರಸ್ಗಳ ಬಗ್ಗೆ ತಿಳ್ಕೊಂಡ್ವಿ, ಕೆಲವು ಮ್ಯಾನ್ ಮೇಡ್ ಪ್ರೋಟೀನ್ಸ್ ಬಗ್ಗೆ ತಿಳ್ಕೊಂಡು ಈಗ ಹಲವಾರು ರೀತಿಯ ನಾಲೆಡ್ಜ್ ಈ ಕ್ವಶನ್ಗಳು ಎಕ್ಸ್ಪ್ಲೈನ್ ಮಾಡೋದು ನಮಗೆ ಬಂತು. ಓಕೆ, ಕಂಟೆಂಟ್ ಇಷ್ಟ ಆದರೆ, ಕಾನ್ಸೆಪ್ಟ್ ಇಷ್ಟ ಆದರೆ ನೋಟ್ಸ್ ಮಾಡ್ಕೊಳ್ಳಿ. ಹಾಗೆ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಹಾಸ್ಪಿಟಲ್ ಶೇರ್ ಮಾಡಿ. ಹಾಗೆಯೇ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು IAS ಪ್ರಿಲಿಮ್ಸ್ ಕ್ವಶನ್ಸ್ 43-50 ಎಕ್ಸ್ಪ್ಲನೇಷನ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡ್ತೀನಿ. 51ರಿಂದ 100ವರೆಗೆ ಮುಗಿಸ್ಕೊಡ್ತೀನಿ. ಸ್ವಲ್ಪ ವೀಡಿಯೋಸ್ಗಳನ್ನ ಡಿಲೇ ಅಪ್ಲೋಡ್ ಮಾಡ್ತೀನಿ, ಖಂಡಿತ ಕ್ಷಮೆ ಇರಲಿ. ಯಾಕಂದರೆ ಸ್ವಲ್ಪ ಬೇರೆ ಕೆಲಸ ಒತ್ತಡದ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಅದು ಸಹ ಮುಂದಿನ ದಿನಗಳಲ್ಲಿ ಬೇರೆ ರೀತಿ ಎಲ್ಲ ಕ್ವಶನ್ ಪೇಪರ್ಗಳು ಡೀಟೇಲಾಗಿ ಡೆಪ್ತಾಗಿ ಅನಾಲಿಸಿಸ್ ಮಾಡ್ತೋಗೋಣ. ಅದರಿಂದ ನಿಮಗೆಲ್ಲ ಬೇರೆ ಎಕ್ಸಾಮ್ಗಳು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಕ್ಲಾಸ್ನ ಇಲ್ಲಿಗೆ ಮುಗಿಸ್ತೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.